ಮಕ್ಕಳ ಇವತ್ತಿನ ಜೀವನ ಕ್ರಿಯೆಗಳು ಪಾಠದಲ್ಲಿ ನಾವು ಮನುಷ್ಯರಲ್ಲಿ ಸಾಗಾಣಿಕೆಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇದನ್ನ ರಕ್ತ ಪರಿಚಲನಾಂಗ ವ್ಯೂಹ ಅಂತ ಕೂಡ ಕರೀತಾರೆ. ನಮ್ಮ ರಕ್ತ ಪರಿಚಲನಾಂಗ ವ್ಯೂಹ ಅಥವಾ ಸಾಗಾಣಿಕಾ ವ್ಯೂಹ, ಮನುಷ್ಯನ ಸಾಗಾಣಿಕಾ ವ್ಯೂಹದ ಮುಖ್ಯವಾದಂತಹ ಭಾಗಗಳು ಯಾವುದು ಅಂತ ಹೇಳಿದ್ರೆ, ಒಂದನೇದಾಗಿ ನಾವು ರಕ್ತ ದ್ರವ ರೂಪದ ಅಂಗಾಂಶ ಅಂತ ಕರಿತೀವಿ. ಎರಡನೇದಾಗಿ ಪ್ರಮುಖವಾದಂತಹ ರಕ್ತನಾಳಗಳು. ಮೂರನೇದಾಗಿ ಹೃದಯ ಒಂದು ಅಂಗ. ಈ ಮೂರೂ ಭಾಗಗಳು ಸೇರಿದಾಗ, ಅಂಗಗಳು ಸೇರಿದಾಗ ರಕ್ತ ಪರಿಚಲನಾ ವ್ಯೂಹ ಅನ್ನೋದು ಏನಾಗುತ್ತೆ, ಮುಖ್ಯವಾಗಿ ಅದು ಉಂಟಾಗುತ್ತೆ. ಮಾನವನ ರಕ್ತ ಪರಿಚಲನಾಂಗ ವ್ಯೂಹದ ಬಗ್ಗೆ ಅಥವಾ ಸಾಗಾಣಿಕಾ ವ್ಯೂಹದ ಬಗ್ಗೆ ನಾವು ಇವತ್ತಿನ ಪಾಠದಲ್ಲಿ ಕಲಿಯೋಣ. ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಅಂಗಾಂಶಗಳಿಗೆ ಆಮ್ಲಜನಕವನ್ನು ಕೊಂಡೊಯ್ಯುವ ಉಸಿರಾಟದ ವರ್ಣಿಕೆ ಯಾವುದು ಅಂತ ಹೇಳ್ತೀವಿ. ಆಮ್ಲಜನಕವನ್ನು ಅಂಗಾಂಶಗಳಿಗೆ ಕೊಂಡೊಯ್ಯುವ ವರ್ಣಿಕೆ ಯಾವುದು ಅಂತ ಹೇಳಿದಾಗ ಅದು ಎಲ್ಲಿರುತ್ತದೆ? ನಿಮ್ಗೀಗಾಗಲೇ ಇದು ಚಿರಪರಿಚಿತವಾಗಿ ಇದೆ. ಅಂಗಾಂಶಗಳಿಗೆ ಆಕ್ಸಿಜನ್ ಅನ್ನು ಕೊಂಡೊಯ್ಯುವ ಉಸಿರಾಟದ ವರ್ಣಿಕೆಯನ್ನ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಇದು ನಮ್ಮ ದೇಹದ ಕೆಂಪು ರಕ್ತ ಕಣದಲ್ಲಿ ಇರುತ್ತದೆ. ಹಾಗಾಗಿನೇ ಮಕ್ಕಳ, ನಮ್ಮ ರಕ್ತ ಕೆಂಪು ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಂಪು ಬಣ್ಣದ ವರ್ಣಿಕೆ. ಈಗ ನೀವು ಏನೋ ಒಂದು ಸುತ್ತಿರತಕ್ಕಂತಹ ರಚನೆಯನ್ನ ನಿಮ್ಮ ಕಣ್ಣಿಗೆ ಕಾಣ್ತಾ ಇರ್ಬೋದು. ಇದು ಹಿಮೋಗ್ಲೋಬಿನ್ನ ಒಂದು ರಾಸಾಯನಿಕ ಸಂಯೋಜನೆ. ಯಾಕೆ ಇದನ್ನ ತೋರಿಸ್ತಾ ಇರೋದು ಅಂದ್ರೆ, ಯಾವಾಗ ನಾವು ಉಸಿರಾಟದ ಸಂದರ್ಭದಲ್ಲಿ ಆಮ್ಲಜನಕವನ್ನ ತೆಗೆದುಕೊಳ್ತೀವಿ, ತೆಗೆದುಕೊಂಡಂತಹ ಆಮ್ಲಜನಕ ನೋಡಿ, ತೆಗೆದುಕೊಂಡಂತಹ ಆಮ್ಲಜನಕ ಏನ್ ಮಾಡುತ್ತೆ, ರಕ್ತವನ್ನ ಹೀರಿಕೊಳ್ಳುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ರಕ್ತವನ್ನ ಹೀರಿಕೊಂಡು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುತ್ತೆ. ಮಿಸ್ ಏನಿದು, ಯಾಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ, ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ರಕ್ತದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ಬಿಟ್ಟು. ಸೊ ರಕ್ತದ ಕಾರ್ಯಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದಾಗ ಇಲ್ಲಿ ನಾನು ಮತ್ತೊಂದ್ಸತಿ ನಿಮಗೆ ಈ ಒಂದು ಸಾಗಾಣಿಕೆಯನ್ನ ತೋರಿಸ್ತಾ ಇದ್ದೀನಿ ನೋಡಿ. ರಕ್ತದಲ್ಲಿ ಇರತಕ್ಕಂತಹ ಹಿಮೋಗ್ಲೋಬಿನ್ ನೋಡಿ, ಆಮ್ಲಜನಕವನ್ನ ಏನ್ ಮಾಡ್ತಾ ಇದೆ, ಹೀರ್ಕೊಳ್ತಾ ಇದೆ. ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಮಾರ್ಪಾಡು ಹೊಂದಿ ಜೀವಕೋಶಗಳಿಗೆ ಆಮ್ಲಜನಕವನ್ನ ಸರಬರಾಜು ಮಾಡುತ್ತದೆ. ಅನಿಲಗಳ ವಿನಿಮಯದ ಕಾರ್ಯ ನಡೆಯುತ್ತೆ. ಇನ್ನೊಂದೇನು, ಗ್ಲೂಕೋಸ್ ಅಂದ್ರೆ ಏನು, ಜೀರ್ಣವಾದಂತಹ ಆಹಾರ ಏನಾಗುತ್ತೆ, ರಕ್ತದ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಪರಿಚಲನೆಯನ್ನ ಹೊಂದುತ್ತೆ. ಇಲ್ಲಿ ಮತ್ತೊಂದು ಚಿತ್ರವನ್ನ ನಾನು ತೋರಿಸ್ತಾ ಇದ್ದೀನಿ. ಯಾವುದದು, ಮೂತ್ರಪಿಂಡಗಳ ಒಂದು ಚಿತ್ರ. ಯಾತಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಂದ್ರೆ, ರಕ್ತವು ತ್ಯಾಜ್ಯವನ್ನ ಅಥವಾ ಅನುಪಯುಕ್ತ ವಸ್ತುವನ್ನ ಮೂತ್ರಪಿಂಡಗಳಿಗೆ ಅದು ಸರಬರಾಜು ಮಾಡುತ್ತೆ. ಹಾಗಾದ್ರೆ ರಕ್ತ ಅನ್ನೋದು ಒಂದು ದ್ರವ ರೂಪದ ಅಂಗಾಂಶ. ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನೋಡಿ, ಒಂದು ನಿಮ್ನ ಆಕಾರದಲ್ಲಿರತಕ್ಕಂತಹ ರಚನೆಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಒಂದು ಹಳದಿ ಬಣ್ಣ, ಒಂದು ಬಿಳಿ ಬಣ್ಣದ ಒಂದು ವಸ್ತು, ಆಕಾರವಿಲ್ಲದಂತಹ ವಸ್ತುಗಳು, ಒಂದು ದ್ರವ ರೂಪದ ವಸ್ತು. ಈಗ ನೀವು ನೋಡಿರ್ಬೋದು ಮಕ್ಕಳ, ಏನೇನು ಅನ್ನೋದನ್ನ ನಾನು ಇಲ್ಲಿ ಪಟ್ಟಿ ಮಾಡ್ತಾ ಇದ್ದೀವಲ್ಲ. ಸೊ ರಕ್ತದ ಮುಖ್ಯವಾದಂತಹ ಘಟಕಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ, ನಮ್ಮ ರಕ್ತ ಮುಖ್ಯವಾಗಿ 2 ಘಟಕಗಳಿಂದ ಮಾಡಲ್ಪಟ್ಟಿದೆ. ಒಂದು ದ್ರವ ಅಂಗಾಂಶವಾದಂತಹ ಪ್ಲಾಸ್ಮಾ. ದ್ರವ ಅಂಗಾಂಶವಾದಂತಹ ಪ್ಲಾಸ್ಮಾ ಅನ್ನೋದು ನಮ್ಮ ರಕ್ತದಲ್ಲಿ 55% ಭಾಗದಲ್ಲಿ ಇರುತ್ತೆ. ಮತ್ತೆ ಇನ್ನು ಉಳಿದ 45% ಭಾಗ ಯಾವುದಿದೆ ಅಂದ್ರೆ, ಕೆಂಪು ರಕ್ತ ಕಣಗಳು ಅಥವಾ RBC, ಬಿಳಿ ರಕ್ತ ಕಣಗಳು ಅಥವಾ WBC, ಆಕಾರವಿಲ್ಲದೆ ಇರತಕ್ಕಂತಹ ಕಿರುತಟ್ಟೆಗಳು. ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಕೆಂಪು ರಕ್ತ ಕಣಗಳ ಬಗ್ಗೆ ನಿಮಗೆ ತೋರಿಸ್ತಾ ಇದೆ.
ನಮ್ಮ ದೇಹದ ರಕ್ತದಲ್ಲಿ ಅಸಂಖ್ಯಾತ ಪ್ರಮಾಣದಲ್ಲಿ ಇರತಕ್ಕಂತಹ ಕಣಗಳು ಅಂತ ಹೇಳಿದ್ರೆ ಅದನ್ನೇ ನಾವೆಂತ ಕರಿತೀವಿ, ಕೆಂಪು ರಕ್ತ ಕಣಗಳು. ಹಾಗಾದ್ರೆ ಯಾಕೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿದ್ರೆ, ಕೆಂಪು ರಕ್ತ ಕಣಗಳಲ್ಲಿ ಇರತಕ್ಕಂತಹ ಹಿಮೋಗ್ಲೋಬಿನ್ ನಾವು ತೆಗೆದುಕೊಂಡಂತಹ ಆಮ್ಲಜನಕವನ್ನ ಹೀರಿಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಪರಿವರ್ತಿಸಿ ಅದನ್ನು ನಮ್ಮ ದೇಹದ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತದೆ. ಆದ್ದರಿಂದಲೇ ಆಮ್ಲಜನಕದ ಹೀರುವಿಕೆ ದೇಹದ ಎಲ್ಲ ಭಾಗಗಳಿಗೂ ಆಮ್ಲಜನಕವನ್ನ ಏನ್ ಮಾಡ್ತಾ ಇದೆ, ಕೆಂಪು ರಕ್ತ ಕಣಗಳು ಸರಬರಾಜು ಮಾಡ್ತಾ ಇದೆ. ಸೊ ಮಕ್ಕಳೇ, ನಿಮ್ಗೆ ಇವಾಗ ಗೊತ್ತಾಗಿರ್ಬೇಕು ಕೆಂಪು ರಕ್ತದ ಕಣದ ಕೆಲಸ ಏನು. ಅನಿಲಗಳ ವಿನಿಮಯದಲ್ಲಿ ಇದು ಪಾಲ್ಗೊಳ್ಳುತ್ತೆ, ಆಮ್ಲಜನಕವನ್ನ ತೆಗೆದುಕೊಳ್ಳುತ್ತೆ, ಎಲ್ಲ ಭಾಗಗಳಿಗೂ ಸರಬರಾಜು ಮಾಡುತ್ತೆ. ಇಂಗಾಲದ ಡೈಆಕ್ಸೈಡ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ಹೃದಯಕ್ಕೆ ಅದು ಸರಬರಾಜು ಮಾಡುತ್ತೆ. ಇಲ್ಲೊಂದು ನಿಮಗೆ ಒಂದು ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಈಗ ನಿಮಗೆ ಗೊತ್ತಿರಬೇಕು ಹಿಮೋಗ್ಲೋಬಿನ್ ಅನ್ನೋದು ಎಷ್ಟು ಮುಖ್ಯ ನಮಗೆ ಅಂತ. ಕೆಲವೊಂದ್ಸತಿ ನೀವು ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಡಾಕ್ಟರ್ ಹೇಳ್ತಾರೆ ನಿಮಗೆ ರಕ್ತ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅದು ನಿಮಗೆ ಅರ್ಥ ಆಗಲಿ ಅಂತ ಹೇಳತಕ್ಕಂತಹ ಭಾಷೆ ಅದು. ರಕ್ತ ಕಮ್ಮಿ ಆಗಲ್ಲ ಮಕ್ಕಳ, ನಮಗೆ ರಕ್ತದಲ್ಲಿ ಇರತಕ್ಕಂತಹ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ಆಗ ನಮ್ಮ ದೇಹಕ್ಕೆ ಆಮ್ಲಜನಕದ ಪೂರೈಕೆಯ ಪ್ರಮಾಣ ಕಮ್ಮಿ ಆಗುತ್ತೆ. ಆಗಲೇ ನಮಗೆ ಸುಸ್ತು ಅನಿಸೋದು, ಏನು ಯಾವುದೇ ಒಂದು ಹಸಿವು ಆಗದೆ ಇರೋದು, ಈ ರೀತಿಯಾದಂತಹ ಅನೇಕ ರೋಗಕಾರಕ ಲಕ್ಷಣಗಳು ನಮ್ಮಲ್ಲಿ ಏನಾಗುತ್ತೆ ಕಂಡು ಬರುತ್ತೆ. ನಾವು ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣದ ಅಂಶವಿರತಕ್ಕಂತಹ ಆಹಾರವನ್ನ ಸೇವನೆ ಮಾಡಿದ್ವಿ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವ ಹಿಮೋಗ್ಲೋಬಿನ್ ಕೂಡ ಕಬ್ಬಿಣ ಅದನ್ನ ಉತ್ಪತ್ತಿ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಾಗಿರ್ಬೇಕು ಹಿಮೋಗ್ಲೋಬಿನ್ ಎಷ್ಟು ಮುಖ್ಯ ಅಂತ. ಅದನ್ನೇ ಇಲ್ಲಿ ತೋರಿಸಿರೋದು. ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ 14ರಿಂದ 18 ಗ್ರಾಂಗಳಷ್ಟು ಹಿಮೋಗ್ಲೋಬಿನ್ ಏನಾಗಿರ್ಬೇಕು ಕಂಡು ಬರಬೇಕು. ಅದೇ ಮಹಿಳೆಯರಲ್ಲಿ 12ರಿಂದ 16, ಇದಕ್ಕಿಂತ ಕಮ್ಮಿ ಆಯಿತು ಅಂದ್ರೆ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ದೇಹದ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಹಸುಗಳಲ್ಲಿ ಎಷ್ಟಿರಬೇಕು, 10ರಿಂದ 15 ಗ್ರಾಂಗಳು. ಎಮ್ಮೆಯಲ್ಲಿ ಎಷ್ಟಿರಬೇಕು, 12.5ರಿಂದ 14.5ರಷ್ಟು ಇರಬೇಕು. ಸೊ ಕೆಂಪು ರಕ್ತ ಕಣಗಳು ಆಮ್ಲಜನಕದ ಸಾಗಾಣಿಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಈಗ ನೋಡ್ತಾ ಇದ್ದೀರಾ ಚಿತ್ರ ನೀವು, ರಕ್ತ ದೇಹದ ಎಲ್ಲ ಭಾಗಗಳಿಗೆ ಏನಾಗ್ತಾ ಇದೆ, ಪರಿಚಲನೆಯನ್ನ ಹೊಂದುತ್ತಾ ಇದೆ ಅಲ್ವಾ. ಈ ಪರಿಚಲನೆಯನ್ನ ಹೊಂದೋದಿಕ್ಕೆ ಸಹಾಯವನ್ನ ಮಾಡೋದು ಯಾವುದು, ರಕ್ತನಾಳಗಳು. ಇದಕ್ಕಿಂತ ಮುಂಚಿತವಾಗಿ ನಾವು ಮತ್ತೊಂದು ರಕ್ತ ಮುಖ್ಯವಾದಂತಹ ಮತ್ತೊಂದು ರಚನೆಯ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ, ಅಥವಾ ರಕ್ತ ಕಣಗಳ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಅದನ್ನೇ ನಾವೆಂತ ಕರಿತೀವಿ ಅಂದ್ರೆ ಮುಖ್ಯವಾಗಿ ಬಿಳಿಯ ರಕ್ತ ಕಣಗಳು ಅಂತ ಕರಿತೀವಿ. ಎಂತ ಕರಿತೀವಿ, ಬಿಳಿಯ ರಕ್ತ ಕಣಗಳು. ಬಿಳಿಯ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಯಾವ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳಿದಾಗ, ಬಿಳಿಯ ರಕ್ತ ಕಣಗಳು ನಮ್ಮ ದೇಹದಲ್ಲಿ ನಮ್ಮ ದೇಹವನ್ನು ಪ್ರವೇಶಿಸುವ ಸೂಕ್ಷ್ಮಾಣುಜೀವಿಗಳನ್ನು ಅಥವಾ ರೋಗಕಾರಕ ವಸ್ತುಗಳನ್ನ ಅದರ ವಿರುದ್ಧವಾಗಿ ಹೋರಾಡಿ ಅವುಗಳನ್ನ ಕೊಂದು ನಮ್ಮ ದೇಹವನ್ನ ರೋಗದಿಂದ ಏನ್ ಮಾಡುತ್ತೆ ಅಂದ್ರೆ ಸಂರಕ್ಷಣೆಯನ್ನ ಮಾಡುತ್ತೆ. ಸೊ ಏನು ನಾವು ಬಿಳಿಯ ರಕ್ತ ಕಣಗಳು ಅಥವಾ WBC ಅಂತ ಕರಿತೀವಲ್ಲ ಮಕ್ಕಳ, ಇದು ನಮ್ಮ ರಕ್ತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಬಿಳಿಯ ರಕ್ತ ಕಣಗಳು 1 ಮಿಲಿಲೀಟರ್ನಷ್ಟಲ್ಲಿ 10,000ಕ್ಕಿಂತಲೂ ಜಾಸ್ತಿ ಇದ್ರೆ ಇದು 700 ಅಥವಾ 7,000ದಷ್ಟು ಇರುತ್ತೆ. ಇವುಗಳ ಪ್ರಮಾಣ ಕಮ್ಮಿ. ಇದೇನಾದ್ರೂ ಜಾಸ್ತಿ ಆಗೋಯ್ತು ನಮ್ಮ ರಕ್ತದಲ್ಲಿ ಅಂದ್ರೆ ಆಗಲೇ ನಮಗೆ ಬರೋದು ಲ್ಯೂಕೀಮಿಯಾ ಅಂತ ಕರಿತೀವಿ, ಅಥವಾ ರಕ್ತದ ಕ್ಯಾನ್ಸರ್ ಅಂತ ಕರಿತೀವಿ. ನೋಡ್ತಾ ಇರ್ಬೋದು ನೀವು, ಇದು WBC ಅಂತ ಕರೀಲಿಕ್ಕೆ ಕಾರಣ ಇದರ ಬಣ್ಣ ಏನಾಗಿದೆ, ಬಿಳಿಯಾಗಿದೆ. ಅಂದ್ರೆ ಅರ್ಥ ಏನು, ಇದು ಆಮ್ಲಜನಕದ ಸಾಗಾಣಿಕೆಯಲ್ಲಿ ಪಾಲ್ಗೊಳ್ಳಲ್ಲ. ಹಾಗಾದ್ರೆ ಇದೇನ್
ಹೊರಗಿನಿಂದ ಬರುವ ಸೂಕ್ಷ್ಮಾಣು ಜೀವಿಗಳನ್ನು ಗುರುತಿಸಿ ಅವುಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ರೋಗಗಳಿಂದ ಸಂರಕ್ಷಿಸುವ ಕೆಲಸವನ್ನು WBC ಅಥವಾ ಬಿಳಿಯ ರಕ್ತ ಕಣಗಳು ಏನು ಮಾಡುತ್ತೆ, ನಡೆಸುತ್ತೆ. ಇನ್ನು ಮೂರನೆಯ ರಕ್ತ ಕಣದ ಬಗ್ಗೆ ಮಾತಾಡಬೇಕು ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಾ ತೆರೆಯ ಮೇಲೆ, ಇದನ್ನೇ ನಾವೆಂತ ಕರಿತೀವಿ, ಕಿರುತಟ್ಟೆಗಳು. ಸೊ ನಿಮಗೆ ಕೆಂಪು ರಕ್ತ ಕಣಗಳು ಆಗಿರ್ಬೋದು, ಬಿಳಿಯ ರಕ್ತ ಕಣಗಳು ಆಗಿರ್ಬೋದು, ಕಿರುತಟ್ಟೆಗಳು ಆಗಿರ್ಬೋದು, ಇವು ನಮ್ಮ ದೇಹದ ಅಸ್ಥಿಮಜ್ಜೆ, ಗುಲ್ಮ ಹಾಗೂ ಪಿತ್ತ ಜನಕಾಂಗಗಳಲ್ಲಿ ಉತ್ಪತ್ತಿ ಆಗುತ್ತೆ. ಯಾಕೆ ಇದನ್ನ ಕಿರುತಟ್ಟೆಗಳು ಅಂತ ಕರೀತಿದ್ದಾರೆ ಅಥವಾ ಇದನ್ನ ಪ್ಲೇಟ್ಲೆಟ್ಸ್ ಅಂತ ಕರೀತಾರೆ? ಮಕ್ಕಳು ನಿಮಗೆ ನೆನಪು ಬಂತು ಅಂದ್ಕೊಳ್ತೀನಿ. ಡೆಂಗ್ಯೂ ಜ್ವರ ಬಂದಾಗ ತುಂಬಾ ಜನ ರೋಗಿಗಳಿಗೆ ಏನು ಮಾಡ್ತಾರೆ ಅಂದರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಯ್ತಂತೆ. ಅಂದರೆ ಏನು, ಕಿರುತಟ್ಟೆಗಳನ್ನು ಅವರಿಗೆ ಕೊಟ್ಟಾಗ ಅವರ ಒಂದು ರೋಗ ವಾಸಿಯಾಗಿದೆ. ಹಾಗಾದರೆ ಕಿರುತಟ್ಟೆಗಳ ಕೆಲಸ ಏನು ಅಂತ ಹೇಳಿದ್ರೆ, ಇದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯವನ್ನು ಮಾಡುತ್ತೆ. ನಾವೇನಾದರೂ ಬಿದ್ದಾಗ ರಕ್ತ ಹೆಪ್ಪುಗಟ್ಟಲಿಲ್ಲ ಅಂತ ಹೇಳಿದ್ರೆ, ಸಾಕಷ್ಟು ಪ್ರಮಾಣದಲ್ಲಿ ರಕ್ತ ಹೋಯಿತು ಅಂದರೆ ನಮ್ಮ ದೇಹನೇ ಅಪಾಯಕ್ಕೆ ಈಡಾಗುತ್ತೆ. ಅಂತಹ ಅಪಾಯವನ್ನ ಇದು ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಯಾವುದು, ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಟುಗಳು. ಹಾಗಾಗಿ ಪ್ಲೇಟ್ಲೆಟ್ಟುಗಳ ಕೆಲಸ ಏನು, ಮುಖ್ಯವಾಗಿ ಇದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಏನಾಗುತ್ತೆ, ಪಾಲ್ಗೊಳ್ಳುತ್ತೆ. ಸೊ ರಕ್ತ ಪರಿಚಲನಾ ವ್ಯೂಹದಲ್ಲಿ ಕಂಡು ಬರತಕ್ಕಂತಹ ಮತ್ತೊಂದು ಮುಖ್ಯವಾದಂತಹ ಭಾಗ ಅಂದರೆ ಅದನ್ನೇ ನಾವೆಂತ ಕರಿತೀವಿ, ಹೃದಯ. ನೀವು ನೋಡ್ತಾ ಇದ್ದೀರಾ ಮಕ್ಕಳ, ಪಕ್ಕೆಲುಬುಗಳು ಕಾಣಿಸ್ತಾ ಇದೆ. ನಂತರ ಶ್ವಾಸಾಂಗ ವ್ಯೂಹದ ಒಂದು ಅಂದರೆ ಎರಡು ಪಕ್ಕೆಲುಬುಗಳ ಮಧ್ಯದಲ್ಲಿ ನೋಡಿ, ಕಾಣಿಸುತ್ತೆ ನೋಡಿ, ಈ ಎರಡು ಪಕ್ಕೆಲುಬುಗಳ ಮಧ್ಯದಲ್ಲಿ ಕಂಡು ಬರತಕ್ಕಂತಹ ಮಧ್ಯದ ಅಂದರೆ ಎದೆಯ ಗೂಡಿನ ನಮ್ಮ ಒಂದು ಏನು ಉಸಿರಾಟದ ಅಂಗವ್ಯೂಹ ಇದೆ, ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿರುವ ಸ್ನಾಯುಗಳಿಂದ ಮಾಡಲ್ಪಟ್ಟಿರುವ ಒಂದು ಅಂಗವನ್ನೇ ನಾವೆಂತ ಕರಿತೀವಿ, ಹೃದಯ. ಇಲ್ಲಿ ಪ್ರಶ್ನೆ ಬಂತು ಮಕ್ಕಳ, ಮಾನವನ ಹೃದಯ ಎಷ್ಟು ಗಾತ್ರ ಇದೆ? ನಮ್ಮ ಎಡಗೈಯನ್ನು ತೆಗೆದುಕೊಂಡು ಒಂದು ಮುಷ್ಟಿಯನ್ನ ಮಾಡಿದ್ರೆ ಎಷ್ಟು ಇರುತ್ತೋ ಅಷ್ಟು ಗಾತ್ರವನ್ನ ಇದು ಏನ್ ಮಾಡಿದೆ, ಹೊಂದಿದೆ. ಈಗ ಪ್ರಶ್ನೆ ಬಂತು, ಹೃದಯ ಎಲ್ಲಿದೆ ಅಂತ ನೋಡಿ. ಇಲ್ಲಿ ಶ್ವಾಸಕೋಶ ಎಲ್ಲಿ ಕಂಡು ಬರುತ್ತೆ, ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ. ಬಹುತೇಕ ಹೃದಯದ ಭಾಗ ಏನಾಗಿರುತ್ತೆ ಅಂದ್ರೆ ನಿಮಗೆ ಎಡಭಾಗಕ್ಕೆ ಹೆಚ್ಚಾಗಿ ಕಂಡು ಬರುತ್ತೆ, ಬಲಭಾಗದಲ್ಲಿ ಕಮ್ಮಿ ಭಾಗದಲ್ಲಿ ಕಂಡು ಬರುತ್ತೆ. ಈಗ ನಾವು ಹೃದಯದ ರಚನೆಯನ್ನ ನಾವು ತಿಳ್ಕೊಳ್ಳೋಣ. ಹೃದಯ ಮುಖ್ಯವಾಗಿ 4 ಕೋಣೆಗಳಿಂದ ಮಾಡಲ್ಪಟ್ಟಿದೆ. ನೋಡ್ತಾ ಇದ್ದೀರಾ ಮಕ್ಕಳ ನೀವು, ನಮ್ಮ ಮಾನವನ ಹೃದಯ 4 ಕೋಣೆಗಳಿಂದ ಮಾಡಲ್ಪಟ್ಟಿದೆ. ಬಲ ಹೃತ್ಕರ್ಣ ಹಾಗೂ ಎಡ ಹೃತ್ಕರ್ಣ, ಬಲ ಹೃತ್ಕುಕ್ಷಿ ಹಾಗೂ ಎಡ ಹೃತ್ಕುಕ್ಷಿ. ಈಗಲೂ ಕೂಡ ನಾವು ಹೀಗೂ ಕೂಡ ಹೇಳ್ಬೋದು, 2 ಹೃತ್ಕರ್ಣಗಳು ಹಾಗೂ 2 ಹೃತ್ಕುಕ್ಷಿಗಳಿಂದ ಮಾನವನ ಹೃದಯ ಮಾಡಲ್ಪಟ್ಟಿದೆ. ನೋಡಿ, ಹೃದಯದ ಬಡಿತವನ್ನ, ಸಂಕುಚನ ಮತ್ತೆ ವಿಕಸನವನ್ನ ಏನ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. 2 ಕೋಣೆಗಳು, ಬಲಭಾಗ ಮತ್ತೆ ಮುಖ್ಯವಾಗಿ ಎಡಭಾಗ, ಒಂದು ಸ್ನಾಯುವಿನಿಂದ ಮಾಡಲ್ಪಟ್ಟಂತಹ ಒಂದು ಪದರದಿಂದ ಬೇರ್ಪಟ್ಟಿದೆ. ಅದನ್ನೇ ನಾವೆಂತ ಕರಿತೀವಿ, ಸೆಪ್ಟಮ್. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದಾರೆ ಮಕ್ಕಳ, 2 ಕೋಣೆಗಳ ಮಧ್ಯೆ ಒಂದು ಬಾಗಿಲು ಇದೆ. ನಾನು ಹೇಳೋದು ನಿಮಗೆ ಅರ್ಥ ಆಗಲಿ ಅಂತ ಬಾಗಿಲು ಅಂತೀವಿ, ಆದರೆ ಇಲ್ಲಿ ಜೀವಶಾಸ್ತ್ರದಲ್ಲಿ ಇದನ್ನ ಕವಾಟ ಅಂತ ಕರೀತಾರೆ. ಏನಿದು ಕವಾಟ ಅಂತ ಹೇಳಿದ್ರೆ, ರಕ್ತ ಒಂದೇ ದಿಕ್ಕಿನಲ್ಲಿ ಏನ್ ಮಾಡಬೇಕು, ಹರಿಬೇಕು, ಮತ್ತೆ ವಾಪಸ್ ಬರಬಾರ್ದು. ಒಂದೇ ದಿಕ್ಕಿನಲ್ಲಿ ಹರಿಯೋದಿಕ್ಕೆ ಈ ಕವಾಟಗಳು ಇದಕ್ಕೆ ಸಹಾಯವನ್ನ ಮಾಡುತ್ತೆ. ನಂತರ ಕವಾಟಗಳ ಮತ್ತೊಂದು ಕೆಲಸ ಅಂದ್ರೆ ಆಮ್ಲಜನಕ ರಹಿತ ರಕ್ತ, ಆಮ್ಲಜನಕಯುಕ್ತ ರಕ್ತ ಏನಾಗಲ್ಲ ಅಂದ್ರೆ ಇಲ್ಲಿ ಮಿಶ್ರ ಆಗಲ್ಲ. ಸೊ ಮಾನವನ ಹೃದಯದಲ್ಲಿ ಇರುವ ಕವಾಟಗಳು ಯಾವ್ಯಾವುದು ಅಂದ್ರೆ, ಒಂದನ್ನ ತ್ರಿದಳ ಕವಾಟ ಅಂತ ಕರಿತೀವಿ,
ದ್ವಿದಳ ಕವಾಟ ಅಂತ ಕರಿತೀವಿ. ಸೊ ಈ ಕವಾಟಗಳು ಮಾನವನ ಹೃತ್ಕರಣಗಳ ಹಾಗೂ ಹೃತ್ಕುಕ್ಷಿಗಳ ನಡುವೆ ಏನಾಗುತ್ತೆ ಕಂಡು ಬರುತ್ತೆ. ಬಲ ಹೃತ್ಕರಣ ಹಾಗೂ ಬಲ ಹೃತ್ಕುಕ್ಷಿಯ ನಡುವೆ ಟ್ರೈಕಸ್ಪಿಡ್ ವಾಲ್ ಅಂತ ಕರಿತೀವಿ ಅಥವಾ ತ್ರಿದಳ ಕವಾಟವಿದೆ. ತ್ರಿದಳ 3 ರಂಧ್ರಗಳನ್ನ ಇದು ಒಳಗೊಂಡಿದೆ. ಹಾಗೆ ಎಡ ಹೃತ್ಕರಣ ಹಾಗೂ ಎಡ ಹೃತ್ಕುಕ್ಷಿಯ ನಡುವೆ ದ್ವಿದಳ ಕವಾಟವಿದೆ. ಬೈಕಸ್ಪಿಡ್ ವಾಲ್. ಹೃದಯದಿಂದ ಯಾವ ಯಾವ ಭಾಗಕ್ಕೆ ರಕ್ತನಾಳಗಳು ಹೊರಡುತ್ತೆ ಆ ಎಲ್ಲ ರಕ್ತನಾಳಗಳ ನಡುವೆ ಅರ್ಧಚಂದ್ರಾಕೃತಿಯ ಕವಾಟಗಳನ್ನು ನಾವು ಕಾಣ್ತೀವಿ. ಸೊ ಈಗ ಇಷ್ಟು ನಾವು ರಚನೆಯನ್ನು ನಾವು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾವ ರೀತಿಯಾಗಿ ಕವಾಟಗಳು ತೆರೆಯಲ್ಪಡುತ್ತೆ, ಯಾವ ರೀತಿಯಾಗಿ ಇಲ್ಲಿ ಕವಾಟಗಳು ಮುಚ್ಚಲ್ಪಡುತ್ತೆ. ಏನಿಸಿದು ಇಲ್ಲಿ ಉಚ್ಚ ಅಭಿಧಮನಿ ಅಂತ ಕರಿತೀವಿ, ನೀಚ ಅಭಿಧಮನಿ ಅಂತ ಕರಿತೀವಿ. ಏನಿದು ಅಂದ್ರೆ ನೀಚ ಅಂತ ಹೇಳಿದ್ರೆ ನಮ್ಮ ದೇಹದ ಕೆಳ ಅಂಗಗಳಲ್ಲಿ ಸಂಗ್ರಹವಾದ ಆಮ್ಲಜನಕ ರಹಿತ ರಕ್ತವನ್ನು ಹೃದಯಕ್ಕೆ ಸರಬರಾಜು ಮಾಡುವ ಮುಖ್ಯವಾದ ರಕ್ತನಾಳವನ್ನೇ ನೀಚ ಅಭಿಧಮನಿ. ನೀಚ ಅಂದ್ರೇನು? ನಮ್ಮ ದೇಹದ ಕೆಳ ಅಂಗಗಳಿಂದ ಆಮ್ಲಜನಕ ರಹಿತವಾದ ರಕ್ತವನ್ನ ಸಂಗ್ರಹಿಸಿ ಅದನ್ನ ಮುಖ್ಯವಾಗಿ ಏನ್ ಮಾಡುತ್ತೆ, ಬಲ ಹೃತ್ಕರಣಕ್ಕೆ ಸರಬರಾಜು ಮಾಡುತ್ತೆ. ಯಾವಾಗ ನಮ್ಮ ಹೃದಯ ವಿಕಸನಗೊಳ್ಳುತ್ತೆ ಆಗ ದೇಹದ ಎಲ್ಲ ಭಾಗಗಳಿಂದ ಮೇಲ್ಗಡೆ ಒಂದು ರಕ್ತನಾಳದ ಬಗ್ಗೆ ಕೊಟ್ಟಿದ್ದೀವಿ, ಉಚ್ಚ ಅಭಿಧಮನಿ. ಉಚ್ಚ ಅಂದ್ರೇನು? ಮೇಲ್ಭಾಗದ ಅಂಗಗಳು. ಮೇಲ್ಭಾಗದ ಅಂಗಗಳಿಂದ ಆಮ್ಲಜನಕ ರಹಿತವಾದ ರಕ್ತವನ್ನ ಸಂಗ್ರಹಿಸಿ ಅದನ್ನ ಬಲ ಹೃತ್ಕರಣಕ್ಕೆ ಸರಬರಾಜು ಮಾಡುತ್ತದೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾನೆ. ಯಾವಾಗ ಬಲ ಹೃತ್ಕರಣ ಹಿಗ್ಗುತ್ತೆ, ಉಚ್ಚ ಹಾಗೂ ನೀಚ ಅಭಿಧಮನಿಯಿಂದ ರಕ್ತ ಏನ್ ಮಾಡುತ್ತೆ, ಬಲ ಹೃತ್ಕರಣವನ್ನ ಏನ್ ಮಾಡುತ್ತೆ, ಸೇರುತ್ತೆ. ಅಲ್ಲಿ ಕವಾಟ ಏನಾಗುತ್ತೆ, ತೆಗೆದುಕೊಂಡಾಗ ಬಲ ಹೃತ್ಕರಣದಿಂದ ಬಲ ಹೃತ್ಕುಕ್ಷಿಗೆ ರಕ್ತ ಸರಬರಾಜು ಆಗುತ್ತೆ. ನೋಡಿ ಅಲ್ಲಿಂದ ಎಲ್ಲಿಗೆ ಸರಬರಾಜು ಆಗುತ್ತೆ ಅಂತ, ಇವೆಲ್ಲವೂ ಕೂಡ ಹಿಗ್ಗಿದಾಗ ಆಗುತ್ತೆ. ಯಾವಾಗ ಕುಗ್ಗುತ್ತೆ, ನಮ್ಮ ಹೃದಯ ಕುಗ್ಗುತ್ತೆ, ಆಗ ರಕ್ತ ಏನ್ ಮಾಡುತ್ತೆ ಅಂದ್ರೆ ಒಂದು ರಕ್ತನಾಳವನ್ನ ಪ್ರವೇಶ ಮಾಡುತ್ತೆ. ಅದನ್ನೇ ಪುಪ್ಪುಸಕ ಅಪಧಮನಿ ಅಂತ ಕರಿತೀವಿ. ಪುಪ್ಪುಸಕ ಅಂತ ಹೇಳಿದ್ರೆ ಶ್ವಾಸಕೋಶಗಳು ಆಮ್ಲಜನಕ ರಹಿತವಾದ ರಕ್ತವನ್ನ ಬಲ ಹೃತ್ಕರಣ ಮೊದಲು ಸಂಗ್ರಹಿಸುತ್ತೆ. ಅದನ್ನ ಕವಾಟದ ಮೂಲಕ ಬಲ ಹೃತ್ಕುಕ್ಷಿಗೆ ಸರಬರಾಜು ಮಾಡುತ್ತೆ. ಅಲ್ಲಿಂದ ಹೃದಯ ಸಂಕುಚನಗೊಂಡಾಗ ಪುಪ್ಪುಸಕ ಅಪಧಮನಿಗೆ ಇದು ಸರಬರಾಜು ಆಗುತ್ತೆ. ಸೊ ಅದೇ ವೇಳೆಗೆ ಇಲ್ಲಿ ಕೊಟ್ಟಿದ್ದಾನೆ ಏನಂತ ನೋಡಿ, ಇಲ್ಲಿ ಪುಪ್ಪುಸಕ ಅಪಧಮನಿ ಏನ್ ಮಾಡುತ್ತೆ, ಮುಖ್ಯವಾಗಿ ರಕ್ತವನ್ನ ನೇರವಾಗಿ ಶ್ವಾಸಕೋಶಗಳಿಗೆ ಸರಬರಾಜು ಆಗುತ್ತೆ. ನಾನು ಇಲ್ಲಿ ನಿಮ್ಗೆ ಏನನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರಕ್ತ ಹೊರಗಡೆ ಹೋಗುತ್ತೆ, ಅದೇ ವೇಳೆಯಲ್ಲಿ ಇನ್ನೊಂದು ರಕ್ತನಾಳದ ಬಗ್ಗೆ ಹೇಳಿದ್ವಿ. ಪುಪ್ಪುಸಕ ಅಭಿಧಮನಿ ಏನಾಗುತ್ತೆ ಅಂದ್ರೆ, ರಕ್ತ ಶ್ವಾಸಕೋಶದಿಂದ ಆಮ್ಲಜನಕಯುಕ್ತವಾದ ರಕ್ತವನ್ನು ಹೃದಯಕ್ಕೆ ಸರಬರಾಜು ಮಾಡುವ ರಕ್ತನಾಳ. ಈಗ ಎಡ ಹೃತ್ಕರಣ ಏನಾಗ್ತಾ ಇದೆ, ಹಿಗ್ತಾ ಇದೆ. ಪುಪ್ಪುಸಕ ಅಭಿಧಮನಿ ಏನ್ ಮಾಡುತ್ತೆ, ಆಕ್ಸಿಜನ್ ಯುಕ್ತ ರಕ್ತವನ್ನ ಮೊದಲು ಎಡ ಹೃತ್ಕರಣಕ್ಕೆ ತಳ್ಳುತ್ತೆ. ಎಡ ಹೃತ್ಕರಣ ಅದನ್ನ ಕವಾಟದ ಮೂಲಕ ಅದನ್ನ ಎಡ ಹೃತ್ಕುಕ್ಷಿಗೆ ಸರಬರಾಜು ಮಾಡುತ್ತೆ. ಎಡ ಹೃತ್ಕುಕ್ಷಿ ಆ ರಕ್ತವನ್ನ ಏನ್ ಮಾಡುತ್ತೆ ಅಂದ್ರೆ ಮುಖ್ಯವಾದ ರಕ್ತನಾಳಕ್ಕೆ ಸರಬರಾಜು ಮಾಡುತ್ತೆ. ಅದನ್ನೇ ನಾವೆಂತ ಕರಿತೀವಿ ಅಂದ್ರೆ ಮಹಾಪಧಮನಿ ಅಂತ ಕರಿತೀವಿ, ಅಥವಾ ಅಯೋಟ.
ಸೊ ಈ ಅಯೋರ್ಟ ಕವಲುಗಳಾಗಿ ಹೊಡೆಯುತ್ತೆ. ನೋಡಿ ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತ್ರಿದಳ ಕವಾಟ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಈ ತ್ರಿದಳ ಕವಾಟಗಳು ಅಥವಾ ದ್ವಿದಳ ಕವಾಟಗಳು ಏನ್ ಮಾಡುತ್ತೆ, ರಕ್ತ ಹರಿಯದಿರೋ ಹಾಗೆ ಮಾಡುತ್ತೆ. ಇಲ್ಲಿ ನಾವು ತೋರಿಸ್ತಾ ಇರೋದು ಇಮ್ಮಡಿ ಪರಿಚಲನೆಯ ಬಗ್ಗೆ ಇಲ್ಲಿ ತೋರಿಸ್ತೀವಿ. ಸರಿಯಾಗಿ ಚಿತ್ರವನ್ನ ಅಬ್ಸರ್ವ್ ಮಾಡಿ. ಒಂದು ಬಾರಿ ರಕ್ತ ಏನಾಗುತ್ತೆ, ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿಯ ಗಾಳಿಯ ಗೂಡುಗಳಲ್ಲಿ ಆಮ್ಲಜನಕವನ್ನ ಹೀರ್ಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಟ್ಕೊಟ್ಟು ಆಮ್ಲಜನಕ ಯುಕ್ತ ರಕ್ತವಾಗಿ ಮತ್ತೆ ಏನ್ ಮಾಡುತ್ತೆ ಅಂದ್ರೆ ಹೃದಯಕ್ಕೆ ಬರುತ್ತೆ. ಹೃದಯ ಏನ್ ಮಾಡುತ್ತೆ, ಎಡ ಹೃತ್ಕರ್ಣಕ್ಕೆ ಮೊದಲು ಆಮ್ಲಜನಕ ಯುಕ್ತ ಬರುತ್ತೆ, ಅಲ್ಲಿಂದ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ, ಅಲ್ಲಿಂದ ಅಯೋರ್ಟ ಅಥವಾ ಮಹಾಪಧಮನಿಗೆ ಹೋಗಿ ದೇಹದ ಎಲ್ಲ ಭಾಗಗಳಿಗೂ ಪರಿಚಲನೆ ಆಗುತ್ತೆ. ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀಲಿ ಬಣ್ಣದಲ್ಲಿ ತೋರಿಸತಕ್ಕಂತಹ ರಕ್ತನಾಳದಲ್ಲಿ ಆಮ್ಲಜನಕ ಇಲ್ಲ, ಆಮ್ಲಜನಕ ರಹಿತ ರಕ್ತ. ಈ ರಕ್ತವನ್ನ ಈ ನಾಳಗಳು ಎಲ್ಲಿಗೆ ಸರಬರಾಜು ಮಾಡುತ್ತೆ, ಹೃದಯದಿಂದ ಶ್ವಾಸಕೋಶದ ಗಾಳಿಯ ಗೂಡುಗಳಿಗೆ ಸರಬರಾಜು ಮಾಡಿದಾಗ ಗಾಳಿಯ ಗೂಡುಗಳಲ್ಲಿ ಅನಿಲದ ವಿನಿಮಯ ನಡೆಯುತ್ತೆ. ಆಮ್ಲಜನಕವನ್ನ ರಕ್ತ ತಗೊಳುತ್ತೆ, ಇಂಗಾಲದ ಡೈಆಕ್ಸೈಡ್ ಅನ್ನ ಗಾಳಿಯ ಗೂಡುಗಳಿಗೆ ಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಅಬ್ಸರ್ವ್ ಮಾಡಿ ಅಂತ, ಶ್ವಾಸಕೋಶಗಳಿಂದ ಹೊರಬರುವ ರಕ್ತದ ಬಣ್ಣ ಬದಲಾವಣೆ ಆಗೋಗಿದೆ. ಯಾವ ಬಣ್ಣದಲ್ಲಿ ಇದೆ, ಕೆಂಪು ಬಣ್ಣದಲ್ಲಿ ಇದೆ. ಇದರ ಅರ್ಥ ಏನು, ಶ್ವಾಸಕೋಶದಿಂದ ಹೊರಗಡೆ ಬರಬೇಕಾದ್ರೆ ಆಮ್ಲಜನಕವನ್ನ ಪಡ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ, ಹೃದಯಕ್ಕೆ ಬರುತ್ತೆ. ಹೃದಯದಿಂದಲೇ ಅದು ದೇಹದ ಎಲ್ಲ ಭಾಗಗಳಿಗೂ ಸರಬರಾಜು ಆಗುವುದು. ಹೀಗೆ ಹೃದಯವನ್ನ ರಕ್ತ 2 ಬಾರಿ ಹಾದು ಹೋಗಿರುವುದರಿಂದ ಇವುಗಳನ್ನ ನಾವೆಂತ ಕರಿತೀವಿ ಅಂದ್ರೆ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಎಂತ ಕರಿತೀವಿ, ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಸೊ ಇಮ್ಮಡಿ ಪರಿಚಲನೆಯ ಮೂಲಕ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಹೊಂದುತ್ತೆ. ಸೊ ಮಕ್ಕಳೇ, ಈಗ ನಾನು ನಿಮಗೆ ಚಿತ್ರವನ್ನ ತೋರಿಸ್ತಾ ಇದ್ದೀನಿ. ಇದು ಪರೀಕ್ಷಾ ದೃಷ್ಟಿಯಲ್ಲೂ ಕೂಡ ತುಂಬಾ ಮುಖ್ಯ. ಇಲ್ಲಿ ಭಾಗಗಳನ್ನ ನಾವು ಗುರುತಿಸಿದ್ದೀವಿ. ಎಲ್ಲೆಲ್ಲಿ ನೀವು ಆರೋ ಮಾರ್ಕ್ ಅನ್ನ, ಬಾಣದ ಗುರುತನ್ನ ಹಾಕಿದ್ದೀರಾ, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಮೇಲ್ಭಾಗಕ್ಕೆ ತೋರಿಸಿದ್ರೆ ರಕ್ತ ಹೊರಗಡೆ ಹರಿತಿದೆ, ಒಳಭಾಗಕ್ಕೆ ತೋರಿಸಿದ್ರೆ ಕೋಣೆಗಳಿಗೆ ಏನಾಗ್ತಾ ಇದೆ, ಹರಿತಾ ಇದೆ. ಹೀಗೆ ನಮ್ಮ ಹೃದಯ ರಕ್ತವನ್ನ ದೇಹದ ಎಲ್ಲ ಭಾಗಗಳಿಗೂ ಸರಬರಾಜು ಮಾಡೋದ್ರಿಂದ ನಮ್ಮ ಹೃದಯವನ್ನ ಒಂದು ಪಂಪು ಅಂತ ಕರಿತೀವಿ. ನೋಡಿ, ಇಲ್ಲಿ ಪ್ರಶ್ನೆಯನ್ನ ಕೇಳಿ, ಹೃದಯಕ್ಕೆ ರಕ್ತವು ಏಕೆ ಬರುತ್ತದೆ, ಏಕೆ ಬರಬೇಕು ರಕ್ತ ಹೃದಯಕ್ಕೆ? ದೇಹದ ಎಲ್ಲ ಭಾಗಗಳಿಗೂ ಏನ್ ಬೇಕು, ಆಮ್ಲಜನಕ ಬೇಕಲ್ವಾ? ಸೊ ಹಾಗಾಗಿ ಆಮ್ಲಜನಕವನ್ನ ಸರಬರಾಜು ಮಾಡಿ ಬೇಡವಾದಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕ್ಲಿಕ್ಕೋಸ್ಕರ ರಕ್ತ ಹೃದಯಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಉತ್ತರವನ್ನ ಕರೆಕ್ಟಾಗಿ ಇಲ್ಲಿ ಹೇಳಿದೀವಿ. ಅಂದ್ರೆ ಏನು, ದೇಹದ ಎಲ್ಲ ಭಾಗಗಳಿಂದ ಇಂಗಾಲದ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಶುದ್ಧೀಕರಣವಾದ ಆಮ್ಲಜನಕವನ್ನ ವರ್ಗಾಯಿಸಲು ಹೃದಯಕ್ಕೆ ರಕ್ತವು ಏನಾಗುತ್ತೆ, ಬರುತ್ತೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತಿದೆ, ಹೃದಯವು ಕವಾಟಗಳನ್ನ ಹೊಂದಿರಲು ಕಾರಣವೇನು? ಅವಾಗಲೇ ಹೇಳಿದೆ, ರಕ್ತ ಏನಾಗಬಾರ್ದು, ಹಿಮ್ಮುಖವಾಗಿ ಹರಿಬಾರ್ದು. ರಕ್ತ ಒಂದೇ ದಿಕ್ಕಿನಲ್ಲಿ ಹರಿಯೋದಿಕ್ಕೋಸ್ಕರ ಮುಖ್ಯವಾಗಿ ಇದು ಕೋಣೆಗಳು. ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಉತ್ತರ ನಿಮಗೆ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಹೃದಯದಲ್ಲಿ 4 ಕೋಣೆಗಳು ಇರುವುದರಿಂದ ಆ ಕೋಣೆಗಳ ನಡುವೆ ಕವಾಟಗಳು ಇರೋದ್ರಿಂದ ಇದು ಇಂಪಾರ್ಟೆಂಟ್ ಮಕ್ಕಳ. ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಬೆರೆಯಲ್ಲ. ಯಾವಾಗ ಬೆರೆಯಲ್ಲ, ಈ ಒಂದು ರಕ್ತನೇ ನಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ಬೇಕಾಗುವ ಶಕ್ತಿಯನ್ನ ಏನ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಅದನ್ನೇ ನಾವು ಉಸಿರಾಟದ ಪ್ರಕ್ರಿಯೆ ಎನ್ನುವುದು. ಅದನ್ನೇ ನಾವು ಉಸಿರಾಟ ಎಂದರೇನು ಅಂದ್ರೆ ನಾವು ಹೇಳೋದು, ಆಹಾರದ ಉತ್ಕರ್ಷಣವನ್ನು ಉಸಿರಾಟ ಅಂತ ಕರಿತೀವಿ. ಆಹಾರ ಏನಾಗುತ್ತೆ, ಆಮ್ಲಜನಕದೊಂದಿಗೆ ಸಂಯೋಗವನ್ನ ಹೊಂದಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗಾಗಿನೇ ನಮಗೆ ಯಾವುದು ಬೇಕು, ಹೃದಯವು
ಕವಾಟಗಳನ್ನ ಹೊಂದಿರಬೇಕು. ಕವಾಟಗಳು ಇರೋದ್ರಿಂದ ರಕ್ತ ಏನಾಗಲ್ಲ ಅಂದ್ರೆ ಒಂದೇ ದಿಕ್ಕಿನಲ್ಲೇ ಹರಿಯುತ್ತೆ ವಿನಃ ಅದು ವಾಪಸ್ಸು ಏನಾಗಲ್ಲ, ಬಂದ ಒಂದು ಸ್ಥಳಕ್ಕೆ ಹೋಗಲ್ಲ. ಹಾಗಾಗಿ ಆಮ್ಲಜನಕವು ಕವಾಟವು ರಕ್ತವು ಹಿಂಭಾಗಕ್ಕೆ ಹೋಗದಂತೆ ನೋಡು. ಹೃದಯವು ಸ್ವಲ್ಪ ಎಡಭಾಗಕ್ಕೆ ವಾಲಿಕೊಂಡಿದೆ, ಕಾರಣವೇನು? ಯಾಕೆ ಮಕ್ಕಳ ಎಡಭಾಗಕ್ಕೆ ವಾಲಿಕೊಂಡಿದೆ ಅಂದ್ರೆ ಸ್ವಲ್ಪ ಹೆಚ್ಚಾಗಿ ನೋಡಿ, ಬಲ ಶ್ವಾಸಕೋಶವು ಎಡ ಶ್ವಾಸಕೋಶಕ್ಕಿಂತ ದೊಡ್ಡದಾಗಿದೆ. ನಮ್ಮ ಹೃದಯದಲ್ಲೂ ಅಷ್ಟೇ ಮಕ್ಕಳ, ಮೇಲ್ಭಾಗದ ಹೃತ್ಕರಣಗಳು ದೊಡ್ಡದಾಗಿ ಇದೆ, ಕೆಳಭಾಗದ ಹೃತ್ಕುಕ್ಷಿಗಳು ಚಿಕ್ಕದಾಗಿ ಇದೆ. ಇಲ್ಲಿ ನಾವು ಕಾರಣ ಏನ್ ಕೊಡ್ತಾ ಇದ್ದೀವಿ? ಬಲ ಶ್ವಾಸಕೋಶ ಎಡ ಶ್ವಾಸಕೋಶಕ್ಕಿಂತ ದೊಡ್ಡದಾಗಿದೆ. ಆದ್ದರಿಂದಲೇ ಹೃದಯ ಏನಾಗುತ್ತೆ, ಎಡಭಾಗಕ್ಕೆ ವಾಲ್ಪಡುತ್ತದೆ. ಸೊ ಮಕ್ಕಳ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ತುಂಬಾ ಸುಲಭವಾದಂತಹ ಒಂದು ರಚನೆಯ ಬಗ್ಗೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದನ್ನು ತೋರಿಸ್ತಾ ಇದ್ದೀವಿ? ಇಲ್ಲಿ ಪ್ರಾಣಿಗಳ ಕೋಣೆಗಳನ್ನ ನಾವು ನಿಮಗೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೀನನ್ನ ತೋರಿಸಿದ್ವಿ, 2 ಕೋಣೆಗಳು ಇದೆ. ಏಕ ಪರಿಚಲನೆ ಅಂದ್ರೆ ಒಂದೇ ಬಾರಿ ಇದು ಹೃದಯವನ್ನ ಹಾದು ಹೋಗುತ್ತೆ. ಆಮ್ಲಜನಕ ರಹಿತ ರಕ್ತ, ಆಮ್ಲಜನಕ ಸಹಿತ ರಕ್ತ ಏನಾಗುತ್ತೆ, ಇಲ್ಲಿ ಮುಖ್ಯವಾಗಿ ಒಂದು ಬಾರಿ ಮಿಶ್ರ ಆಗುತ್ತೆ. ಇನ್ನ ಇದನ್ನ ನಾವು ಉಭಯವಾಸಿಗಳು ಮತ್ತು ಸರೀಸೃಪಗಳನ್ನ ತೆಗೆದುಕೊಂಡಾಗ ಅಪೂರ್ಣ ಇಮ್ಮಡಿ ಪರಿಚಲನೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದರಲ್ಲಿರೋದು 3 ಕೋಣೆಗಳು, 3 ಕೋಣೆಗಳುಳ್ಳ ಹೃದಯವನ್ನ ಹೊಂದಿದೆ. ಆಮ್ಲಜನಕ ರಹಿತ ರಕ್ತ, ಆಮ್ಲಜನಕ ಸಹಿತ ರಕ್ತ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಮಿಶ್ರವಾಗುತ್ತದೆ. ಹಾಗಾಗಿ ಇಲ್ಲಿ ನೇರವಾಗಿ ಏನಾಗುತ್ತೆ ಅಂದ್ರೆ ಆಮ್ಲಜನಕ ಯುಕ್ತವಾದಂತಹ ರಕ್ತ ನೇರವಾಗಿ ಎಲ್ಲ ಭಾಗಗಳಿಗೂ ಪರಿಚಲನೆಯನ್ನ ಏನ್ ಮಾಡುತ್ತೆ, ಹೊಂದುತ್ತೆ. ಇಲ್ಲಿ ನಾವೇನು ತೋರಿಸಿದ್ವಿ, ಈ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಏಕ ಪರಿಚಲನೆ ಇದೆ. ಕೇವಲ ಸಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಮಾತ್ರ ಇಮ್ಮಡಿ ಪರಿಚಲನೆಯನ್ನ ನಾವು ಕಾಣ್ತೀವಿ. ಇಲ್ಲಿ ಯಾಕೆ ಅಂತ ಬಂದ್ರೆ 2 ಹೃತ್ಕರಣಗಳು ಇರುತ್ತೆ, ಒಂದೇ ಹೃತ್ಕುಕ್ಷಿ ಇದೆ. ಸೊ ಹೃತ್ಕುಕ್ಷಿಯಲ್ಲಿ ಏನಾಗುತ್ತೆ, ಆಮ್ಲಜನಕ ರಹಿತ ರಕ್ತ, ಆಮ್ಲಜನಕ ಸಹಿತ ರಕ್ತ ಏನಾಗುತ್ತೆ, ಮುಖ್ಯವಾಗಿ ಮಿಶ್ರ ಆಗಿ ನಂತರ ಬೇರೆ ಆಗುತ್ತೆ. ಸ್ವಲ್ಪ ಇಲ್ಲಿ ಏನಾಗುತ್ತೆ, ಶಕ್ತಿಯ ಹೆಚ್ಚಿನ ಅವಕಾಶ ಬೇಕಾಗಿರೋದ್ರಿಂದ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ರಕ್ತ ಏನಾಗ್ತಾ ಇದೆ, ಪರಿಚಲನೆಯನ್ನ ಹೊಂದುತ್ತಾ ಇದೆ. ಸೊ ಈಗ ನಿಮ್ಮ ಮುಂದೆ ಕಾಣ್ತಾ ಇರೋದು ರಕ್ತನಾಳಗಳ ಮೂಲಕ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಪರಿಚಲನೆಯನ್ನ ಹೊಂದುತ್ತೆ. ಏನ್ ಮಿಸ್ ಇಲ್ಲಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ನೀವು ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀಲಿ ಬಣ್ಣದ ಇಲ್ಲಿ ಎಲ್ಲೆಲ್ಲಿ ನೀವು ಕೆಂಪು ಬಣ್ಣವನ್ನ ನೀವು ಕಾಣ್ತೀರಾ, ಆ ಕೆಂಪು ಬಣ್ಣದ ರಕ್ತನಾಳಗಳನ್ನ ಅಪಧಮನಿಗಳು ಅಂತ ಕರಿತೀವಿ. ನೀಲಿ ಬಣ್ಣದ ರಕ್ತನಾಳಗಳನ್ನ ಅಭಿಧಮನಿಗಳು ಅಂತ ಕರಿತೀವಿ. ಕವಲೊಡೆದಂತಹ ರಕ್ತನಾಳಗಳನ್ನ ಲೋಮನಾಳಗಳು ಅಂತ ಕರಿತೀವಿ. ಸೊ ರಕ್ತನಾಳಗಳಲ್ಲಿ 3 ಬಗೆ ಇದೆ: ಅಪಧಮನಿಗಳು, ಅಭಿಧಮನಿಗಳು ಹಾಗೂ ಲೋಮನಾಳಗಳು. ಅಪಧಮನಿಗಳು ಆಮ್ಲಜನಕ ಯುಕ್ತವಾದ ರಕ್ತವನ್ನು ಹೃದಯದಿಂದ ಪಡೆದುಕೊಂಡು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುತ್ತದೆ. ಅಭಿಧಮನಿಗಳು ದೇಹದ ಎಲ್ಲ ಭಾಗಗಳಿಂದ ಆಮ್ಲಜನಕ ರಹಿತವಾದ ರಕ್ತವನ್ನು ಹೃದಯಕ್ಕೆ ಸರಬರಾಜು ಮಾಡುತ್ತದೆ. ಇನ್ನು ಲೋಮನಾಳಗಳು 2 ಕಾರ್ಯವನ್ನ ನಿರ್ವಹಿಸುತ್ತೆ. ಈ ಕಡೆ ಆಮ್ಲಜನಕಯುಕ್ತವಾದ ರಕ್ತವನ್ನು ಕೂಡ ಅದು ಸಾಗಾಣಿಕೆ ಮಾಡುತ್ತೆ, ಆಮ್ಲಜನಕ ರಹಿತವಾದ ರಕ್ತವನ್ನು ಕೂಡ ಇದು ಸರಬರಾಜು ಮಾಡುತ್ತೆ. ಈ ರೀತಿಯಾದ 3 ರಕ್ತನಾಳಗಳನ್ನ ನಾವು ಕಾಣ್ತೀವಿ. ನೋಡಿ ಇಲ್ಲಿ ಏನು ಅನ್ನೋದನ್ನ ನಾವಿಲ್ಲಿ ಹೇಳಿದ್ವಿ. ಅಭಿಧಮನಿಗಳು ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತದೆ, ವೇನ್ಸ್ ಅಂತ ಕರೆದ್ವಿ. ಇಲ್ಲಿ ಹೃದಯದ ಬಡಿತವನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಉಚ್ಚಾಭಿಧಮನಿ, ನೀಚಾಭಿಧಮನಿ. ಅಭಿಧಮನಿಗಳಲ್ಲಿ ಕವಾಟಗಳಿದ್ದು ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಯಲು ಸಹಕಾರಿಯಾಗಿರುತ್ತದೆ. ಇಲ್ಲಿ ಏನ್ ಮಕ್ಕಳ ನಿಮಗೆ ತೋರಿಸ್ತಾ ಇರೋದು, ಅಪಧಮನಿ ಮತ್ತೆ ಅಭಿಧಮನಿಗಳಿಗೆ ವ್ಯತ್ಯಾಸವನ್ನ ತೋರಿಸ್ತಾ ಇದ್ದೇನೆ. ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ,
ಅಪಧಮನಿಗಳಲ್ಲಿ ಕವಾಟಗಳು ಇಲ್ಲ. ಯಾಕಿಲ್ಲ? ರಕ್ತ ರಭಸವಾಗಿ ಮಹಾ ಅಯೋರ್ಟ ಅಥವಾ ಮಹಾ ಅಪಧಮನಿಯಿಂದ ಸಣ್ಣ ಸಣ್ಣ ಅಪಧಮನಿಗಳಿಗೆ ಸರಬರಾಜು ಆಗುತ್ತೆ. ಹರಿಯುವ ಒಂದು, ನೀವೆಲ್ಲ ಡಾಕ್ಟರ್ ಕೈ ಹತ್ರ ಬೇರೆ ಇದನ್ನ ಇಟ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಏನು ಅಂದ್ರೆ ನಾಡಿ ಮಿಡಿತ, ಅಂದ್ರೆ ನಮ್ಮ ಹೃದಯದ ಒಂದು ಸಂಕುಚನ ಮತ್ತು ವಿಕಸನಗಳನ್ನೇ ಹೃದಯದ ಬಡಿತ ಅಂತ ಕರಿತೀವಿ. ಆ ಒಂದು ಬಡಿತ ಅಪಧಮನಿಗಳು ಎಲ್ಲೆಲ್ಲಿ ಹಾದು ಹೋಗ್ತಾ ಇದೆ ಅಲ್ಲಿ ನಮಗೆ ಸುಲಭವಾಗಿ ಕಂಡು ಬರುತ್ತೆ. ಅಭಿಧಮನಿಗಳಲ್ಲಿ ಏನಿದೆ? ಕವಾಟಗಳು. ಯಾಕೆ ಅಂದ್ರೆ ಇದು ಆಮ್ಲಜನಕ ರಹಿತವಾದ ರಕ್ತವನ್ನ ಸ್ವೀಕರಿಸ್ತಾ ಇದೆ. ಹಾಗಾಗಿ ಇದು ಕವಾಟಗಳನ್ನ ಏನ್ ಮಾಡಿರುತ್ತೆ? ಹೊಂದಿರುತ್ತೆ. ಮತ್ತೆ ಅಪಧಮನಿಗಳು ಬಗ್ಗೆ ಕೊಡ್ತಾನೆ. ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸುವ ರಕ್ತ ನಾಳಗಳು ಯಾವ್ಯಾವುದು? ಮಹಾ ಅಪಧಮನಿ. ನೋಡಿ, ಹೆಚ್ಚಿನ ಒತ್ತಡದಲ್ಲಿ ಏನಾಗುತ್ತೆ? ಅಪಧಮನಿಗಳಿಗೆ ರಕ್ತ ಪ್ರವೇಶ ಮಾಡೋದ್ರಿಂದ ಇಲ್ಲಿ ಭಿತ್ತಿ ಏನಾಗಿದೆ? ದಪ್ಪವಾಗಿ ಇದ್ದು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ರಕ್ತ ಬಂದಾಗ ಏನಾಗುತ್ತೆ? ಹಿಗ್ಗುತ್ತೆ. ರಕ್ತ ಮುಂದಕ್ಕೆ ಹೋದಾಗ ಕುಗ್ಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಪಧಮನಿಗಳು ಅಭಿಧಮನಿಗಳ ನಡುವಣ ಸಂಪರ್ಕವನ್ನ ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಅಪಧಮನಿಗಳು ಆಮ್ಲಜನಕ ರಹಿತವಾದ ರಕ್ತವನ್ನ ದೇಹದ ಎಲ್ಲ ಭಾಗಗಳಿಂದ ಸಂಗ್ರಹಿಸಿದರೆ ಅಭಿಧಮನಿಗಳು, ಅಪಧಮನಿಗಳು ಏನ್ ಮಾಡುತ್ತೆ? ಎಲ್ಲ ಭಾಗಗಳಿಗೆ ಆಮ್ಲಜನಕಯುಕ್ತವಾದ ರಕ್ತವನ್ನ ಸರಬರಾಜು ಮಾಡುತ್ತೆ. ಅರ್ಥ ಮಾಡ್ತಾ ಇದ್ದೀರಾ? ಏನನ್ನ ಮಿಸ್ ಇದು ತೋರಿಸ್ತಾ ಇರೋದು ಅಂದ್ರೆ ಲೋಮನಾಳಗಳು. ಲೋಮನಾಳಗಳಲ್ಲಿ ರಕ್ತ ಹರಿಯುತ್ತಲ್ಲ ಮಕ್ಕಳ, ಆ ರಕ್ತದಲ್ಲಿ ಇರತಕ್ಕಂತಹ ಆಮ್ಲಜನಕವನ್ನ ಗಾಳಿಯ ಗೂಡುಗಳಿಂದ ರಕ್ತ ಹೇರ್ಕೊಳ್ಳುತ್ತೆ. ಗಾಳಿಯ ಗೂಡುಗಳಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಟ್ಕೊಡುತ್ತೆ. ಹೀಗೆ ಅಸಂಖ್ಯಾತ ವಸ್ತುಗಳು ಯಾವುದರಲ್ಲಿ ಕಂಡು ಬರುತ್ತೆ? ನಿಮಗೆ ಲೋಮನಾಳಗಳಲ್ಲಿ ಕಂಡು ಬರುತ್ತೆ. ಈ ಲೋಮನಾಳಗಳ ಬಗ್ಗೆ ಹೇಳಿದಾಗ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾನೆ. ಏನ್ ತೋರಿಸ್ತಾ ಇದ್ದಾನೆ? ರಕ್ತ ಏನಾಯ್ತು? ಹರಿತಾ ಇದೆ. ಕೈ ಕಟ್ ಮಾಡ್ಕೊಂಡ್ವಿ. ರಕ್ತನಾಳ ತೆಗೆದಾಗ ರಕ್ತಸ್ರಾವವಾಗುತ್ತೆ. ಈ ರಕ್ತಸ್ರಾವವನ್ನ ತಡೆಗಟ್ಟತಕ್ಕಂತಹ ಮತ್ತೊಂದು ರಕ್ತ ಕಣ ಅಂದ್ರೆ ಅದನ್ನೇ ಕಿರುತಟ್ಟೆಗಳು ಅಂತ ಕರಿತೀವಿ, ಅಥವಾ ಪ್ಲೇಟ್ಲೆಟ್ಟುಗಳು. ರಕ್ತಸ್ರಾವವನ್ನ ತಡೆಗಟ್ಟಲಿಲ್ಲ ಅಂದ್ರೆ ಆ ವ್ಯಕ್ತಿಯ ಜೀವಕ್ಕೆ ಕೂಡ ಏನಾಗ್ಬೋದು? ಹಾನಿ ಆಗ್ಬೋದು. ಅಂತಹ ರಕ್ತ ನಮ್ಮ ದೇಹದಿಂದ ಹೆಚ್ಚಾಗಿ ಹೋಗದಿರೋ ಹಾಗೆ ತಡೆಗಟ್ಟುವಿಕೆಯನ್ನ ಮಾಡೋದೇ ಅದು ಕಿರುತಟ್ಟೆಗಳು. ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ರಕ್ತಸ್ರವಿಕೆಯನ್ನ ಇದೇನ್ ಮಾಡುತ್ತೆ? ತಡೆಯುತ್ತೆ. ಸೊ ಈಗ ರಕ್ತ ಸಾಗಾಣಿಕೆ ಮಿಸ್ ಏನ್ ಮಿಸ್ ಇದು ನೀವು ತೋರಿಸ್ತಾ ಇರೋದು ಅಂದ್ರೆ ಇದನ್ನೇ ನಾವೆಂತ ಕರಿತೀವಿ ಅಂದ್ರೆ ಲೋಮನಾಳಗಳ ಬಲೆ. ಮಧ್ಯದಲ್ಲಿ ಒಂದು ಬಾಲ್ ತರ ಕಾಣಿಸ್ತಾ ಇದೆಯಾ? ಅದನ್ನೇ ನಾವೆಂತ ಕರಿತೀವಿ? ಆಲ್ವಿಯೋಲೈ ಅಥವಾ ಗಾಳಿಯ ಗೂಡು. ಗಾಳಿಯ ಗೂಡುಗಳ ಸುತ್ತಲೂ ಇರುವ ಸೂಕ್ಷ್ಮವಾದ ಲೋಮನಾಳಗಳ ಬಲೆಯನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ನೀಲಿ ಇದೆ, ಮತ್ತೊಂದು ಕಡೆ ಕೆಂಪಿದೆ. ನೀಲಿ ಅಂದ್ರೇನು? ದೇಹದ ಎಲ್ಲ ಭಾಗಗಳಿಂದ ಆಮ್ಲಜನಕ ರಹಿತವಾದ ರಕ್ತವನ್ನ ಲೋಮನಾಳಗಳಿಗೆ ಅಭಿಧಮನಿಗಳು ಸಾಗಿಸುತ್ತೆ. ಅದನ್ನ ಅಭಿಧಮನಿಗಳು ಏನ್ ಮಾಡುತ್ತೆ ಅಂದ್ರೆ ಗಾಳಿಯ ಗೂಡುಗಳಿಗೆ ಸರಬರಾಜು ಮಾಡಿ ಅಲ್ಲಿಂದ ಆಮ್ಲಜನಕವನ್ನ ಇದು ತೋರಿಸುತ್ತೆ. ಸೊ ಇಲ್ಲಿ ಮತ್ತೊಂದು ರಕ್ತದಂತೆ ಇರತಕ್ಕಂತಹ ಮತ್ತೊಂದು ದ್ರವ ರೂಪದ ಅಂಗಾಂಶದ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನೇ ದುಗ್ಧರಸ ಅಂತ ಕರಿತೀವಿ. ಈ ಒಂದು 10ನೇ ತರಗತಿಯಲ್ಲಿ ಹೆಚ್ಚಾಗಿ ಮಾತಾಡಲ್ಲ, ಸ್ವಲ್ಪ ಮಟ್ಟಿಗೆ ನಾವು ಇದರ ಬಗ್ಗೆ ತಿಳ್ಕೊಳ್ತೀವಿ. ನೋಡಿ, ನಿಮಗೆ ನಾವು ಎಲ್ಲೆಲ್ಲಿ ರಕ್ತನಾಳಗಳು ಹಾದು ಹೋಗುತ್ತಲ್ಲ ಮಕ್ಕಳ, ಅಲ್ಲೆಲ್ಲ ಕೂಡ ಬಣ್ಣರಹಿತವಾದ ಒಂದು ವಸ್ತುವನ್ನ ಅಂದ್ರೆ ದ್ರವರೂಪದ ವಸ್ತುವನ್ನ ಸರಬರಾಜು ಮಾಡುವ ನಾಳಗಳೇ ನಾವೇನಂತ ಕರಿತೀವಿ ಅಂದ್ರೆ ದುಗ್ಧರಸ. ಇದು ಎಲ್ಲಿ ಉಂಟಾಗುತ್ತೆ? ಅಂಗಾಂಶಗಳ ಮಧ್ಯಭಾಗದಲ್ಲಿ ಇರತಕ್ಕಂತಹ ಒಂದು ವಸ್ತುಗಳಿಂದ ಏನಾಗುತ್ತೆ? ಉಂಟಾಗುತ್ತೆ ಕಂಠರಸ. ಸೊ ಇದನ್ನು ಲೋಮನಾಳಗಳ ಭಿತ್ತಿಯಲ್ಲಿ ಕಂಡುಬರುವ ರಂಧ್ರದ ಮೂಲಕ ಸ್ವಲ್ಪ ಪ್ರಮಾಣದ ಪ್ಲಾಸ್ಮಾ ಪ್ರೋಟೀನ್ಗಳು ಮತ್ತು ರಕ್ತ ಜೀವಕೋಶಗಳು ಅಂಗಾಂಶಗಳಲ್ಲಿನ ಅಂತರಕೋಶೀಯ ಅವಕಾಶಗಳೊಳಗೆ ಪ್ರವೇಶಿಸಿದಾಗ ದುಗ್ಧರಸ
ರಸವನ್ನ ಉಂಟು ಮಾಡುತ್ತದೆ. ಇದು ರಕ್ತದಲ್ಲಿನ ಪ್ಲಾಸ್ಮಾದಂತೆ ಇರುತ್ತೆ, ಆದರೆ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಅನ್ನ ಏನ್ ಮಾಡುತ್ತೆ, ಇದು ಹೊಂದಿರುತ್ತೆ. ಅಂತರಕೋಶೀಯ ಅವಕಾಶಗಳ ಮೂಲಕ ದುಗ್ಧರಸ ದುಗ್ಧ ಲೋಮನಾಳಗಳಲ್ಲಿ ಹರಿಯುತ್ತದೆ. ನೋಡಿ ಇಲ್ಲಿ ದುಗ್ಧರಸದ ಕಾರ್ಯ ಏನು? ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ. ಹೀಗೆ ರಕ್ತ ಹಾಗೂ ದುಗ್ಧರಸ ಸಾಗಾಣಿಕಾ ವ್ಯೂಹದ ಪ್ರಮುಖವಾದಂತಹ ಘಟಕಗಳು. ಇಲ್ಲಿ ಪ್ರಶ್ನೆಗಳು ಬರ್ತಿದೆ ನೋಡ್ಕೊಳ್ಳಿ ಮಕ್ಕಳ. ಮಾನವರಲ್ಲಿ ಸಾಗಾಣಿಕಾ ವ್ಯೂಹದ ಘಟಕಗಳು ಯಾವುದು? ಆ ಘಟಕಗಳ ಕಾರ್ಯಗಳು ಏನು? ಘಟಕಗಳು ಯಾವುದು? ಹೃದಯ, ರಕ್ತ ಮತ್ತು ರಕ್ತನಾಳಗಳು. ರಕ್ತ ಒಂದು ದ್ರವ ರೂಪದ ಅಂಗಾಂಶ. ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದುದ್ದಕ್ಕೂ ಪಂಪು ಮಾಡುತ್ತದೆ. ದೇಹದ ವಿವಿಧ ಭಾಗಗಳಿಂದ ಪಡೆದ ಆಮ್ಲಜನಕ ರಿಕ್ತ ರಕ್ತವನ್ನು ಆಕ್ಸಿಜನ್ ಯುಕ್ತಗೊಳಿಸಲು ಶ್ವಾಸಕೋಶಕ್ಕೆ ಕಳುಹಿಸುತ್ತದೆ. ಇಲ್ಲಿ ರಕ್ತದ ಬಗ್ಗೆ ನಾವು ಹೇಳಿದಾಗ ಪ್ಲಾಸ್ಮಾದ ಕಾರ್ಯಗಳು ಕೂಡ ಇಲ್ಲಿ ತುಂಬಾ ಮುಖ್ಯ ಮಕ್ಕಳ. ಪ್ಲಾಸ್ಮಾ ಮುಖ್ಯವಾಗಿ ಏನ್ ಮಾಡುತ್ತೆ ಅಂದ್ರೆ, ಪ್ಲಾಸ್ಮಾ ಮುಖ್ಯವಾಗಿ ಎಲ್ಲ 55% ಭಾಗದಲ್ಲಿ ಇರೋದ್ರಿಂದ ಪ್ಲಾಸ್ಮಾ ದ್ರವ ಅನೇಕ ಉಪಯುಕ್ತವಾದಂತಹ ವಸ್ತುಗಳನ್ನು ಪ್ಲಾಸ್ಮಾ ದ್ರವ ಇದು ಹೊಂದಿರುತ್ತೆ. ಪ್ಲಾಸ್ಮಾದ ಮುಖ್ಯವಾದಂತಹ ಕಾರ್ಯ ಅಂತ ಹೇಳಿದ್ರೆ ಇದು ಆಹಾರವನ್ನ ಒಳಗೊಂಡಿರುತ್ತೆ. ಜೀವಕೋಶಗಳು ನಿಲಂಬಿತವಾದ ಸ್ಥಿತಿಯಲ್ಲಿ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ಲವಣಗಳು ಹಾಗೂ ಎಲೆಕ್ಟ್ರೋಲೈಟ್ಗಳನ್ನ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕೂಡ ಪ್ಲಾಸ್ಮಾ ಒಳಗೊಂಡಿರುತ್ತೆ. ಸೊ ಪ್ಲಾಸ್ಮಾ ನಮ್ಮ ದೇಹದ ಎಲ್ಲ ವಸ್ತುಗಳ ಸಮತೋಲನವನ್ನು ಕಾಪಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇನ್ನು ರಕ್ತನಾಳಗಳ ಬಗ್ಗೆ ನಾವು ಸಾಕಷ್ಟು ಹೇಳಿದ್ದೀವಿ. ನೋಡಿ, ಅಪಧಮನಿ ಮತ್ತು ಅಭಿಧಮನಿಗಳು ಇದು ಕೂಡ ರಕ್ತನಾಳಗಳು. ಅವುಗಳ ನಡುವಣ ವ್ಯತ್ಯಾಸವನ್ನ ತಿಳಿಸಿ. ಇದನ್ನ ನೀವೇನಾದ್ರೂ ತಿಳ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಸುಲಭವಾಗಿ ನೀವು ಹೇಳ್ಬೋದು. ಅಪಧಮನಿ ಅಂದ್ರೆ ಏನು? ಹೃದಯದಿಂದ ರಕ್ತವನ್ನು ಹೊರಕ್ಕೆ ಸರಬರಾಜು ಮಾಡುತ್ತೆ. ಇದು ಹೊರಗಿನಿಂದ ರಕ್ತವನ್ನು ಹೃದಯಕ್ಕೆ ಸರಬರಾಜು ಮಾಡುತ್ತೆ. ಕವಾಟ ಇರಲ್ಲ, ಇದರಲ್ಲಿ ಕವಾಟಗಳು ಇರುತ್ತೆ. ಅವುಗಳ ಒಂದು ಭಿತ್ತಿ ದಪ್ಪನಾಗಿ ಇರುತ್ತೆ, ಇವುಗಳ ಭಿತ್ತಿ ಕಮ್ಮಿ ಇರುತ್ತೆ. ರಕ್ತವು ಅಧಿಕ ಒತ್ತಡದಲ್ಲಿ ಚಲಿಸುತ್ತೆ, ರಕ್ತವು ಕಡಿಮೆ ಒತ್ತಡದಲ್ಲಿ ಚಲಿಸುತ್ತೆ. ನೋಡಿ, ಅದಕ್ಕೆ ಮಕ್ಕಳ ನಾವು ನಾಡಿ ಅಂತ ಹೇಳ್ತೀವಲ್ವಾ, ಯಾಕೆ ಅಲ್ಲಿ ನಮಗೆ ಹೃದಯದ ಒಂದು ಸಂಕುಚನ ಮತ್ತೆ ವಿಕಸನ ಗೊತ್ತಾಗುತ್ತೆ ಅಂದ್ರೆ, ಮಹಾಪಧಮನಿಯಿಂದ ಹೆಚ್ಚು ಒತ್ತಡದಲ್ಲಿ ರಕ್ತನಾಳಗಳನ್ನು ಪ್ರವೇಶ ಮಾಡುತ್ತೆ. ಹಾಗಾಗಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಮ್ಲಜನಕಯುಕ್ತ ಆಮ್ಲಜನಕ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ. ಏಕೆ? ಅದಕ್ಕೋಸ್ಕರನೇ ನಮ್ಮಲ್ಲಿ 4 ಕೋಣೆಗಳು ಇರೋದು. ಏಕೆಂದ್ರೆ ನಾವು ಹೆಚ್ಚಿನ ಒಂದು ಶಕ್ತಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬಳಸ್ಕೊಳ್ತೀವಿ. ಏಕೆಂದ್ರೆ ನಮ್ಮಲ್ಲಿ ಚಟುವಟಿಕೆಗಳು ಜಾಸ್ತಿ. ನಮ್ಮ ದೇಹದ ತಾಪವನ್ನ ನಾವೇನ್ ಮಾಡಬೇಕು ಅಂದ್ರೆ ಹೊರಗಿನ ತಾಪಕ್ಕೆ ಅನುಗುಣವಾಗಿ ನಾವು ಅದನ್ನ ಕಾಪಾಡ್ಕೋಬೇಕು. ಸೊ ಹಾಗಾಗಿನೇ ನಮಗೆ ಇಲ್ಲಿ 4 ಕೋಣೆಗಳು ಉಳ್ಳ ಒಂದು ಹೃದಯ ಬೇಕಾಗಿದೆ. ಇಲ್ಲಿ ಚರ್ಚಿಸಿ ಅಂತ ಕೊಟ್ಟಿದ್ದೀನಿ. ಮಾನವನ ಹೃದಯದ ನೀಳಛೇದವಾದ ಅಂದವಾದ ಚಿತ್ರ ಬರೆಯಿರಿ. ನಂತರ ಇಮ್ಮಡಿ ಪರಿಚಲನೆ ಎಂದರೇನು? ಅಭಿಧಮನಿಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿರುವುದಿಲ್ಲ, ಏಕೆ? ಕಿರುತಟ್ಟೆಗಳ ಕಾರ್ಯಗಳು ಏನು? ದುಗ್ಧರಸಕ್ಕೂ ರಕ್ತಕ್ಕೂ ಇರುವ ವ್ಯತ್ಯಾಸವು ಏನು? ಇವೆಲ್ಲವನ್ನ ನೀವು ಮತ್ತೊಂದ್ಸತಿ ವಿಡಿಯೋನ ನೋಡಿದ್ರಿ ಅಂದ್ರೆ ಪ್ರತಿಯೊಂದನ್ನು ಕೂಡ ನಾನು ವಿವರಿಸಿದ್ದೀನಿ. ಆ ವಿವರಣೆಯಲ್ಲಿ ನೀವು ಏನು ಮಾಡ್ಬೋದು, ತಿಳ್ಕೋಬಹುದು. ಸೊ ಈಗ ಜೀವಕ್ರಿಯೆಗಳು ಪಾಠದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮತ್ತಿನ್ನೊಂದ್ಸತಿ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ತೋರಿಸ್ತಾ ಇರೋದು ಬಲ ಹೃತ್ಕರ್ಣ,
ಬಲ ಹೃತ್ಕುಕ್ಷಿ. ಇಲ್ಲಿ ತೋರಿಸ್ತಾ ಇರೋದು ಇಮ್ಮಡಿ ಪರಿಚಲನೆಯ ಬಗ್ಗೆ ತೋರಿಸ್ತಾ ಇದ್ದೀವಿ. ಸರಿಯಾಗಿ ಅದನ್ನು ಅಬ್ಸರ್ವ್ ಮಾಡಿ, ಒಂದು ಬಾರಿ ಶ್ವಾಸಕೋಶಕ್ಕೆ ಹೋಗುತ್ತೆ, ಮತ್ತೊಂದು ಬಾರಿ ಶ್ವಾಸಕೋಶದಿಂದ ಏನಾಗುತ್ತೆ, ನಮ್ಮ ಒಂದು ಹೃದಯಕ್ಕೆ ಸರಬರಾಜು ಆಗುತ್ತೆ. ಸೊ ಈ ಒಂದು ಪಾಠದಲ್ಲಿ ಬರುವ ಪ್ರಮುಖವಾದ ಪದಗಳು ಯಾವ್ಯಾವುದು ಅಂತ ಹಾಕ್ತಾ ಇದ್ದೀನಿ. ಶ್ವಾಸಕೋಶ ಅಂದ್ರೇನು, ಹೃತ್ಕರ್ಣ ಅಂದ್ರೇನು, ನೀವು ವಿವರಣೆಯನ್ನ ಕೂಡ ಹೀಗೆ ಬರ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಒಂದು ಇಡೀ ಒಂದು ಈ ಉಸಿರಾಟ ಕ್ರಿಯೆಯ ಅರ್ಥ ಆಗಿದೆ ಎನ್ನುವುದು ಏನಾಗುತ್ತೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮಕ್ಕಳ. ಮಕ್ಕಳ, ಈಗ ಕಳೆದ ಕ್ಲಾಸಲ್ಲಿ ನಾವು ಮಾನವನ ದೇಹದಲ್ಲಿ ಸಾಗಾಣಿಕಾ ವ್ಯೂಹವನ್ನು ತಿಳ್ಕೊಂಡ್ವಿ. ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ನಾವಲ್ಲಿ ವಿವಿಧ ಜೀವಿಗಳನ್ನು ಹೋಲಿಕೆ ಮಾಡಿದ್ವಿ. ಮೀನುಗಳ ದೇಹದಲ್ಲಿ 2 ಕವಾಟಗಳನ್ನು ಹೊಂದಿರುವ ಅಥವಾ 2 ಕೋಣೆಗಳನ್ನು ಹೊಂದಿರುವ ಹೃದಯ ಇದೆ. ಉಭಯವಾಸಿಗಳಲ್ಲಿ ಮತ್ತು ಸರೀಸೃಪಗಳಲ್ಲಿ 3 ಕೋಣೆಗಳ ಹೃದಯ ಇದೆ. ಈಗ ಉಭಯವಾಸಿಗಳು, ಸರೀಸೃಪಗಳು ಹಾಗೂ ಮೀನುಗಳು ಇವೆಲ್ಲವೂ ಕೂಡ ಶೀತ ರಕ್ತ ಪ್ರಾಣಿಗಳು. ಅಂದರೆ ಬಾಹ್ಯ ಉಷ್ಣತೆಗೆ ಅನುಗುಣವಾಗಿ ತಮ್ಮ ದೇಹದ ಉಷ್ಣತೆಯನ್ನು ಇವು ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಬಾಹ್ಯ ಉಷ್ಣತೆ ಎಷ್ಟಿರುತ್ತೋ, ಅಂದರೆ ಹೊರಗೆ 0 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಅವುಗಳ ದೇಹವು ಕೂಡ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುತ್ತೆ. ಆದರೆ ಸಸ್ತನಿಗಳಲ್ಲಿ ಮತ್ತು ಪಕ್ಷಿಗಳು ಬಿಸಿ ರಕ್ತದ ಪ್ರಾಣಿಗಳು. ಹಾಗಾಗಿ ನಾವು ಹೊರಗಿನ ಉಷ್ಣತೆಗೆ ಅನುಗುಣವಾಗಿ ನಮ್ಮ ದೇಹದ ಉಷ್ಣತೆಯನ್ನು ನಾವೇನು ಮಾಡ್ಕೊಳಕ್ಕಾಗಲ್ಲ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋದು ಕೂಡ ನಮ್ಮ ದೇಹದಲ್ಲಿ 4 ಕೋಣೆಗಳ ಒಂದು ಹೃದಯ ಇರಲಿಕ್ಕೆ ಏನಾಗಿದೆ, ಕಾರಣ ಆಗಿದೆ. ಸೊ ಮಾನವನ ಸಾಗಾಣಿಕಾ ವ್ಯೂಹದ ಬಗ್ಗೆ ನಿಮಗೆ ಬಹುಮುಖ್ಯವಾದಂತಹ ಅಂಶಗಳು ಗೊತ್ತಾಯಿತು. ಈಗ ನಾವು ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ಆಗುತ್ತೆ, ಪ್ರಾಣಿಗಳಲ್ಲಿ ವಿಸರ್ಜನಾ ಕ್ರಿಯೆ ಹೇಗಾಗುತ್ತೆ, ಸಸ್ಯಗಳಲ್ಲಿ ವಿಸರ್ಜನಾ ಕ್ರಿಯೆ ಹೇಗಾಗುತ್ತೆ ಎನ್ನುವುದು ತಿಳ್ಕೊಳ್ಳೋಣ. ಈಗ ನಾವು ಕಳೆದ ಕ್ಲಾಸಿನಲ್ಲಿ ಏನು ಪಾಠವನ್ನು ಮಾಡಿದ್ವಿ ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಅದಕ್ಕೆ ಉತ್ತರಗಳನ್ನು ಕೂಡ ನಾನು ಹೇಳಿದ್ದೀನಿ. ಮಾನವನ ಹೃದಯ ಎಷ್ಟು ಕೋಣೆಗಳನ್ನು ಹೊಂದಿದೆ? ಅವು ಯಾವುವು? 4 ಕೋಣೆಗಳನ್ನು ಹೊಂದಿದೆ. ಬಲ ಹೃತ್ಕುಕ್ಷಿ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ ಹಾಗೂ ಎಡ ಹೃತ್ಕರ್ಣ 4 ಕೋಣೆಗಳನ್ನು ಏನು ಮಾಡಿದೆ, ಇದು ಹೊಂದಿದೆ. ನಂತರ ಎರಡನೆಯ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. 4 ಕೋಣೆಗಳ ಬಗ್ಗೆ ನಾವು ಆದಷ್ಟು ನಾವೇನು ಮಾಡಿದ್ವಿ, ಹೇಳಿದ್ವಿ. ಹೃದಯದಿಂದ ರಕ್ತವನ್ನು ಹೊರಕ್ಕೆ ಸಾಗಿಸುವ ರಕ್ತನಾಳ ಯಾವುದು? ಅಪಧಮನಿ. ಅಪಧಮನಿ. ಈ ರೇಖಾಚಿತ್ರವನ್ನು ಗಮನಿಸಿ ಅದರ ಕ್ರಿಯೆಯನ್ನ ಹೆಸರಿಸಿ. ಇದನ್ನೇ ಅಂತ ಕರಿತೀವಿ, ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಗುರುತಿಸಿರುವುದನ್ನು ಹೆಸರಿಸಿ ಅದರ ಕಾರ್ಯವನ್ನ ತಿಳಿಸಿ ಅಂತ ಕೇಳ್ತಾರೆ. ಇದು ರಕ್ತದಲ್ಲಿ ಇರತಕ್ಕಂತಹ ಕಿರು ತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಟುಗಳು. ಇದರ ಕೆಲಸ ಏನು? ರಕ್ತ ಹೆಪ್ಪುಗಟ್ಟಲಿಕ್ಕೆ ಇದು ಏನ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ. ಇದಕ್ಕೆ ಆಕಾರ ಇಲ್ಲ. ಈಗ ನಿಮಗೆ ಒಂದು ಚಿತ್ರವನ್ನ ತೋರಿಸ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ ಮಕ್ಕಳ, ಇಲ್ಲಿ ನಾನು ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ. ಮನುಷ್ಯನ ದೇಹದಲ್ಲೇನೋ ರಕ್ತನಾಳಗಳನ್ನ ನೋಡಿದ್ವಿ, ರಕ್ತವನ್ನ ನೋಡಿದ್ವಿ, ಹೃದಯವನ್ನ ನೋಡಿದ್ವಿ. ಹಾಗಾದ್ರೆ ಈ ಸಸ್ಯಗಳು ಹೇಗೆ ಸಾಗಾಣಿಕೆಯನ್ನ ನಡೆಸುತ್ತೆ? ಏನನ್ನ ಹಾಕಿದ್ವಿ ನಾವು ಇವಾಗ? ನೀರನ್ನ ಹಾಕಿದ್ವಿ. ಜೊತೆಯಲ್ಲಿ ಅದಕ್ಕೆ ಏನ್ ಮಾಡ್ತೀವಿ ನೋಡಿ, ಇಲ್ಲಿ ಏನನ್ನ ಹಾಕ್ತಾ ಇದ್ದಾನೆ ಅವನು? ಗಿಡಕ್ಕೆ ಗೊಬ್ಬರವನ್ನ ಕೂಡ ಏನ್ ಮಾಡ್ತಿದ್ದಾನೆ, ಹಾಕ್ತಾ ಇದ್ದಾನೆ. ಗೊಬ್ಬರ ಅಂದ್ರೇನು? ಒಂದು ಸಸ್ಯಕ್ಕೆ ಅಗತ್ಯವಾದಂತಹ ಎಲ್ಲ ಪೋಷಕಾಂಶಗಳನ್ನ ಒಳಗಡೆ ಸರಬರಾಜು ಮಾಡತಕ್ಕಂತಹ ಒಂದು ವಸ್ತು, ಒಳಗೊಂಡಿರುವ ವಸ್ತು. ಇಲ್ಲಿ ಪ್ರಶ್ನೆ ಬಂತು, ಸಸ್ಯದ ಬುಡಕ್ಕೆ ಹಾಕಿದ ನೀರು ಸಸ್ಯದ ಎಲ್ಲ ಭಾಗಗಳಿಗೂ ನೀರು ಮತ್ತು ಪೋಷಕಾಂಶಗಳು ಹೇಗೆ ತಲುಪಿಸಲಾಗುತ್ತದೆ? ಇದನ್ನೇ ನಾವೇನಂತ ಕರಿತೀವಿ? ಸಾಗಾಣಿಕೆ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದನ್ನು ನೋಡ್ತಾ ಇದ್ದೀರಾ? ಬೇರುಗಳನ್ನು ನೀವು ಕಾಣ್ತಾ ಇದ್ದೀರಾ. ಬೇರುಗಳ ಒಳಗಡೆ ಇರತಕ್ಕಂತಹ ಝೈಲಮ್ ಅಂಗಾಂಶವನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಮತ್ತೆ ಇಲ್ಲಿ ಝೈಲಮ್ ಅಂಗಾಂಶದ ಬಗ್ಗೆ ಬಂದಾಗ, ಝೈಲಮ್ ಅಂಗಾಂಶವು
ವಾಹಕ ಅಂಗಾಂಶವಾಗಿದೆ. ಮಕ್ಕಳೇ, ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು. ಸಸ್ಯಗಳ ಸಾಗಾಣಿಕಾ ಕ್ರಿಯೆಯು ವಾಹಕ ಅಂಗಾಂಶಗಳಿಂದ ನಡೆಯುತ್ತದೆ. ಸಸ್ಯಗಳಲ್ಲಿ ಎರಡು ರೀತಿಯಾದ ವಾಹಕ ಅಂಗಾಂಶಗಳನ್ನು ನಾವು ಕಾಣ್ತೀವಿ. 9ನೇ ತರಗತಿಯಲ್ಲೇ ನೀವು ಇದನ್ನು ಕಲ್ತಿದ್ದೀರ. ವಾಹಕ ಅಂದ್ರೇನು? ಸರಬರಾಜು ಮಾಡುವುದು. ವಾಹಕ ಅಂಗಾಂಶಗಳು ಯಾವುದು? ಝೈಲಮ್ ಮತ್ತು ಫ್ಲೋಯಮ್. ಝೈಲಮ್ ಅಂಗಾಂಶ ಏನ್ ಮಾಡುತ್ತೆ? ಬೇರಿನಿಂದ ಕಾಣಿಸ್ತಾ ಇದೆಯಾ ಮಕ್ಕಳ? ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಬೇರನ್ನ ನೀವು ವಿಚ್ಛೇದಿಸಿ ನೋಡಿದ್ರೆ ಮೊದಲು ಕಾಣುವುದು ಝೈಲಮ್, ಅದರ ಪಕ್ಕದಲ್ಲೇ ಫ್ಲೋಯಮ್ ಅಂಗಾಂಶ ಕಾಣುತ್ತೆ. ನೀರು, ಖನಿಜ ಲವಣಗಳನ್ನ ಇದು ಎಲ್ಲಿಗೆ ಸರಬರಾಜು ಮಾಡುತ್ತೆ? ಎಲೆಗಳಿಗೆ ಸರಬರಾಜು ಮಾಡುತ್ತೆ. ನೋಡಿ, ಇಲ್ಲಿ ಅಯಾನುಗಳನ್ನ ಕೂಡ ಏನ್ ಮಾಡ್ತಾ ಇದೆ? ಖನಿಜ ಲವಣಗಳು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅಯಾನುಗಳನ್ನ ಕೂಡ ಇದು ಎಲೆಗಳಿಗೆ ಸರಬರಾಜು ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚಿತ್ರ. ಅಲ್ಲಿ ಬೇರುಗಳು ನೀರನ್ನ ಹೀರ್ತಾ ಇರೋದು, ಹೀರಿದಂತಹ ನೀರು ಮತ್ತೆ ಖನಿಜ ಲವಣಗಳು ಎಲೆಗಳಿಗೆ ಸಾಗಿಸಲ್ಪಡುವುದು. ಈ ಒಂದು ಎಲೆಗಳಿಗೆ ನೀರು ಮತ್ತು ಖನಿಜ ಲವಣಗಳನ್ನು ಸಾಗಿಸುವ ಅಂಗಾಂಶವನ್ನು ಝೈಲಮ್ ಅಂಗಾಂಶ ಅಂತ ಕರಿತೀವಿ. ಇದರಲ್ಲಿ ಯಾವಾಗಲೂ ಕೂಡ ನೀರು ಮತ್ತೆ ಖನಿಜ ಲವಣಗಳು ಏನಾಗ್ತಾ ಇರುತ್ತೆ? ಸಾಗಿಸಲ್ಪಡ್ತಾ ಇರುತ್ತೆ. ಅವುಗಳ ಒಂದು ಸ್ಥಿರತೆ ಯಾವಾಗಲೂ ಕೂಡ ಕಾಯ್ಕೊಂಡು ಇರುತ್ತೆ. ಸೊ ಈಗ ಸಾಗಿಸಲ್ಪಟ್ಟಂತಹ ನೀರು ಮತ್ತು ಖನಿಜ ಲವಣಗಳು ಎಲ್ಲಿಗೆ ಸರಬರಾಜಾಗುತ್ತೆ? ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮರ ಏನಾಗಿದೆ? ಉದ್ದವಾಗಿ ಬೆಳೆದಿದೆ. ಎಷ್ಟು ಎತ್ತರಕ್ಕೆ ಬೆಳೆದ್ರು ಅಲ್ಲಿಯವರೆಗೂ ನೀರು ಮತ್ತು ಖನಿಜ ಲವಣಗಳನ್ನ ಝೈಲಮ್ ಅಂಗಾಂಶದ ಮೂಲಕ ಸಾಗಿಸಲ್ಪಡತಕ್ಕಂತಹ ಒಂದು ಕಾರ್ಯ ಸಸ್ಯದ ಒಂದು ವಿಶೇಷವಾದಂತಹ ಕ್ರಿಯೆಯಿಂದ ನಡೆಯುತ್ತೆ. ನೋಡಿ, 150 ಮೀಟರ್ಗಳಿಗಿಂತಲೂ ಕೂಡ ಹೆಚ್ಚು ಎತ್ತರವಾಗಿದೆ. ಸೊ ಇಲ್ಲಿ ನಾವು ಬೇರನ್ನ ತೋರಿಸ್ತಾ ಇದ್ದೀವಿ. ಬೇರು ಭೂಮಿಯ ಆಳದಲ್ಲಿ ಇಳಿಯುತ್ತೆ. ಸೊ ಇಲ್ಲಿ ಆಳದಲ್ಲಿ ಇಳಿದಾಗ ನೀರು ಮತ್ತು ಲವಣಗಳನ್ನ ಏನ್ ಮಾಡುತ್ತೆ? ಇದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಎಲೆಗಳಿಗೆ ಸರಬರಾಜು ಮಾಡುತ್ತೆ. ಎಲೆಗಳು ಹೆಚ್ಚಾದಂತಹ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಇದನ್ನು ಹೊರಕ್ಕೆ ಹಾಕುತ್ತೆ. ಬಾಷ್ಪ ವಿಸರ್ಜನೆಯಲ್ಲಿ ಸಹಾಯ ಮಾಡುವ ರಚನೆ ಯಾವುದು? ಪತ್ರ ರಂಧ್ರಗಳು. ಬಾಷ್ಪ ವಿಸರ್ಜನೆಯ ಮೂಲಕ ಯಾವುದು ಹೊರಗಡೆ ಹೋಗುತ್ತೆ? ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ, ಆಮ್ಲಜನಕ ಹೊರಗಡೆ ಹೋಗುತ್ತೆ, ಹಾಗೂ ಇಲ್ಲಿ ನೀರು ಕೂಡ ಹೊರಗಡೆ ಹೋಗುತ್ತೆ. ಯಾಕೆ ಮಿಸ್ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಸ್ಯ ಎತ್ತರವಾಗಿ ಬೆಳೆಯೋದಕ್ಕೆ ಕಾರಣ ಈ ಒಂದು ಕ್ರಿಯೆ, ಬಾಷ್ಪ ವಿಸರ್ಜನಾ ಕ್ರಿಯೆ. ನೀರನ್ನ ಹೀರ್ಕೊಳ್ಳೋಕೆ ಏನ್ ಮಾಡುತ್ತೆ ಅಂದ್ರೆ ಝೈಲಮ್ ಜೀವಕೋಶಗಳ ಮೇಲೆ ಒತ್ತಡವನ್ನ ಹೀರುತ್ತೆ. ಆ ಒತ್ತಡನೇ ನೀರನ್ನ ಎಳೆದುಕೊಂಡು ಅತೀ ಎತ್ತರದ ಭಾಗಗಳಿಗೂ ನೀರನ್ನ ಸರಬರಾಜು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಬೇರಿನಿಂದ ನೀರು ಮತ್ತು ಕರಗಿರುವ ಲವಣಗಳನ್ನ ಹೀರ್ಕೊಂಡು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವ ಕ್ರಿಯೆ ಅಂತ ಹೇಳಿದ್ರೆ ಅದನ್ನೇ ನಾವೆಂತ ಕರಿತೀವಿ? ಬಾಷ್ಪ ವಿಸರ್ಜನಾ ಕ್ರಿಯೆ ಅಂತ ಕರಿತೀವಿ. ಸೊ ಬಾಷ್ಪ ವಿಸರ್ಜನಾ ಕ್ರಿಯೆಯಿಂದಲೇ ಸಸ್ಯದ ಬೇರುಗಳು ಎತ್ತರವಾದಂತಹ ಭಾಗಗಳಿಗೂ ಕೂಡ ನೀರನ್ನು ಸರಬರಾಜು ಮಾಡುವುದು. ಇಲ್ಲಿ ಎರಡು ಹೋಲಿಕೆಯನ್ನ ತೋರಿಸ್ತಾ ಇದ್ದಾರೆ. ಒಂದು ಕತ್ತಲನ್ನ ತೋರಿಸ್ತಾ ಇದ್ದಾನೆ, ಮತ್ತೊಂದು ಬೆಳಕನ್ನ ತೋರಿಸ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕತ್ತಲಿನಲ್ಲಿ ಏನಾಗುತ್ತೆ ಅಂದ್ರೆ ಸಸ್ಯಗಳಲ್ಲಿ ನೀರಿನ ಒತ್ತಡ ಹೆಚ್ಚಾಗುತ್ತೆ. ಯಾಕೆ ಅಂತ ಕೇಳ್ಬೋದು. ಸೊ ಇಲ್ಲಿ ಸಸ್ಯಗಳ ಬೇರುಗಳಲ್ಲಿ ನೀರಿನ ಒತ್ತಡ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದ್ರೆ, ಬಾಷ್ಪ ವಿಸರ್ಜನಾ ಕ್ರಿಯೆ ನಡೀಲಿಕ್ಕೆ ಬಹು ಮುಖ್ಯವಾದ ಮತ್ತೊಂದು ಅಂಶ ಅಂದ್ರೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಬಿದ್ದ ಕೂಡಲೇ ನೀರು ಏನಾಗುತ್ತೆ ಅಂದ್ರೆ ಆವಿಯ ರೂಪಕ್ಕೆ ಮಾರ್ಪಾಡು ಹೊಂದಲಿಕ್ಕೆ ಪ್ರಾರಂಭ ಆಗುತ್ತೆ. ನೀರಾವಿ ಎಲೆಗಳ ಮೂಲಕ ಇಲ್ಲಿ ಒತ್ತಡದಿಂದ ಆವಿಯ ರೂಪಕ್ಕೆ ಹೋಗೋದ್ರಿಂದ ಇದನ್ನೇ ನಾವೆಂತ ಕರಿತೀವಿ? ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಬೆಳಗಿನ ಸಂದರ್ಭದಲ್ಲಿ ಏನಾಗುತ್ತೆ? ನೀರಷ್ಟು ಆವಿಯಾಗಿ ಹೊರಟೋಗೋದ್ರಿಂದ ಬೇರುಗಳಲ್ಲಿ ಒತ್ತಡ ಕಮ್ಮಿ ಆಗುತ್ತೆ. ಅವು ಹೆಚ್ಚಿನ ಪ್ರಮಾಣದಲ್ಲಿ ಖನಿಜ ಮತ್ತು ಲವಣಗಳನ್ನು ಅದು ಹೀರ್ಕೊಂಡು ಸಸ್ಯದ ಬೇರುಗಳಿಂದ ಎಲೆಗಳ ಭಾಗಕ್ಕೆ ಸರಬರಾಜು ಮಾಡುತ್ತದೆ.
ಇನ್ನು ಎರಡನೆಯ ವಾಹಕ ಅಂಗಾಂಶದ ಕೆಲಸವನ್ನು ನಾವು ತಿಳ್ಕೊಳ್ಳೋಣ. ಯಾವುದಿದು? ಆಹಾರ ಮತ್ತು ಇತರ ವಸ್ತುಗಳ ಸಾಗಾಣಿಕೆ ಹೇಗೆ ಜರುಗುತ್ತದೆ? ಹೇಗೆ ಜರುಗುತ್ತದೆ? ಚಿತ್ರವನ್ನು ನೋಡಿದ ಕೂಡಲೇ 9ನೇ ತರಗತಿದು ನಿಮಗೆ ನೆನಪು ಬಂದಿರಬೇಕು. ಇದನ್ನೇ ನಾವೆಂತ ಕರಿತೀವಿ? ಫ್ಲೋಯಂ ಅಂಗಾಂಶ. ಮಧ್ಯದಲ್ಲಿ ಕಾಣ್ತಾ ಇರೋದು ಯಾವುದು? ಜರಡಿ ತಟ್ಟೆಗಳು. ಯಾವಾಗ ಎಲೆಗಳು ಖನಿಜ ಲವಣಗಳನ್ನು, ನೀರನ್ನು ಎಲೆಗಳಿಗೆ ಸರಬರಾಜು ಮಾಡುತ್ತೆ, ಎಲೆಗಳು ಆಹಾರವನ್ನು ತಯಾರಿಸಿಕೊಂಡು ಆ ಆಹಾರವನ್ನು ಈ ವಾಹಕ ಅಂಗಾಂಶವಾದ ಫ್ಲೋಯಂನ ಮೂಲಕ ಬೇರುಗಳ ತುದಿಯವರೆಗೂ ಕೂಡ ಏನು ಮಾಡುತ್ತೆ? ಸರಬರಾಜು ಮಾಡುತ್ತೆ. ನೋಡಿ, ಎಲ್ಲಿ ಜೈಲಮ್ ಅಂಗಾಂಶ ಇದೆ ಅಲ್ಲೇ ಫ್ಲೋಯಂ ಅಂಗಾಂಶ ಕೂಡ ಇರೋದು. ಸೊ ಇಲ್ಲಿ ದ್ಯುತಿಸಂಶ್ಲೇಷಣಾಕ್ರಿಯೆಯ ಉತ್ಪನ್ನಗಳ ಸಾಗಾಣಿಕೆಯನ್ನ ಏನಂತ ಕರೀತಾರೆ? ವಸ್ತು ಸ್ಥಾನಾನಂತರ ಅಂತ ಕರೀತಾರೆ. ಅಂದ್ರೆ ಅದು ಬದಲಾವಣೆ ಆಗ್ತಾ ಇದೆ. ಸೊ ಇಲ್ಲಿ ಏನು ಈ ಒಂದು ಫ್ಲೋಯಂ ಜೀವಕೋಶಗಳು ಇದೆ, ಅವು ಅತ್ಯಂತ ಒತ್ತಡದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆಹಾರವನ್ನ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತದೆ. ನೋಡಿ, ಆ ಶಕ್ತಿ ಏನಾಗ್ತಾ ಇರೋದು? ADP+P1, ಕ್ರಿಯಾತ್ಮಕ ಸಾಗಾಣಿಕೆ, ಸುಕ್ರೋಸು, ಟೋನೋಪ್ಲಾಸ್ಟು, ವ್ಯಾಕ್ಯೂಲ್ ಅಂತ ಎಲ್ಲ ತೋರಿಸ್ತಾ ಇದ್ದೀವಿ. ಅತ್ಯಂತ ಒತ್ತಡದಿಂದ ಫ್ಲೋಯಂನಿಂದ ಜೀವಕೋಶಗಳಿಗೆ ಆಹಾರ ಸರಬರಾಜು ಆಗುತ್ತೆ. ನೋಡಿ ಮಕ್ಕಳ, ಪಕ್ಕದಲ್ಲಿ ಬ್ಲೂ ಕಲರ್ ಅಲ್ಲಿ ತೋರಿಸಿರೋದು ಯಾವುದು? ಸೈಲಮ್. ನೀರು ಮತ್ತೆ ಖನಿಜ ಲವಣಗಳು ಮೇಲ್ಭಾಗಕ್ಕೆ ಚಲಿಸ್ತಾ ಇದೆ. ಮತ್ತೆ ಫ್ಲೋಯಂ ಅಲ್ಲಿ ಏನಾಗ್ತಿದೆ? ಆಹಾರ ಕೆಳಮುಖವಾಗಿ ಬೇರುಗಳ ತುದಿಯವರೆಗೂ ಕೂಡ ಸರಬರಾಜು ಆಗುತ್ತೆ. ಹೀಗೆ ಜೈಲಮ್ ಮತ್ತು ಫ್ಲೋಯಂ ಅಂಗಾಂಶಗಳು ಆಹಾರ ವಸ್ತುಗಳು, ಅನಿಲಗಳು, ಇನ್ನಿತರ ವಸ್ತುಗಳ ಸಾಗಾಣಿಕೆಯಲ್ಲಿ ಇವೆರಡೂ ಕೂಡ ಪಾಲ್ಗೊಳ್ಳೋದ್ರಿಂದ ಇವುಗಳನ್ನ ವಾಹಕ ಅಂಗಾಂಶಗಳು ಅಂತ ಕರಿತೀವಿ. ಸೊ ದ್ವಿದಳ ಸಸ್ಯದ ನೀವು ಯಾವುದೇ ಭಾಗವನ್ನು ನೀವು ಕತ್ತರಿಸಿ ನೋಡಿದ್ರು ಕೂಡ ಜೈಲಮ್ ಮತ್ತು ಫ್ಲೋಯಂಗಳು ಒಟ್ಟಾಗಿ ಕಂಡು ಬರುತ್ತೆ. ಹಾಗಾಗಿನೇ ಇವನ್ನ ನಾಳಕೂರ್ಚಿಕೆಗಳು ಅಂತ ಕರಿತೀವಿ. ನೋಡಿ, ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಏನಾಗ್ತದೆ? ಹೊರಕ್ಕೆ ಬರ್ತಾ ಇದೆ. ಹೊರಕ್ಕೆ ಬಿಟ್ಟಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಸಸ್ಯಗಳು ಏನ್ ಮಾಡ್ಕೊಳ್ಳುತ್ತೆ? ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಆಮ್ಲಜನಕವನ್ನ ಇದು ಸರಬರಾಜು ಮಾಡುತ್ತೆ. ಸೊ ಸಸ್ಯಗಳು ಹಾಗೂ ಪ್ರಾಣಿಗಳು ಹೀಗೆ ತಮ್ಮ ದೇಹದಲ್ಲಿ ಸಾಗಾಣಿಕಾ ಕ್ರಿಯೆಯನ್ನ ನಡೆಸುತ್ತೆ ಅಂತ ಹೇಳ್ತೀವಿ.